20,000 30,000 50,000 ಕೋಚಿಂಗ್ ಸೆಂಟರ್ ಹೋದ್ರು ಈ ತರ ಕಲಿದಾಗಲ್ಲ. ಇಲ್ಲಿ ಚಿತ್ರ ಸಮೇತ ನಾವು ಕಲಿಯಾಕತ್ತೀವಿ. ಎಷ್ಟು ಟೆಕ್ನಾಲಜಿ ಚೆನ್ನಾಗಿದೆ, ಇದನ್ನ ನಾವು ಚೆನ್ನಾಗಿ ಬಳಸ್ಕೋಬೇಕು ನೋಡಿ. ಇವತ್ತ ಕರ್ನಾಟಕ ರಾಜ್ಯದ ಹೆಮ್ಮೆ ಇನ್ನೊಂದು ಜಿಲ್ಲೆ ಯಾವುದು ಅಂತಂದ್ರೆ ಹಾಸನ ಜಿಲ್ಲೆಯನ್ನು ಅಧ್ಯಯನ ಮಾಡೋಣ. ಚಾಮರಾಜನಗರವನ್ನು ಅಧ್ಯಯನ ಮಾಡಿದ್ದೇವೆ, ಮಂಡ್ಯ ಅಧ್ಯಯನ ಮಾಡಿದ್ದೇವೆ, ಮೈಸೂರು ಅಧ್ಯಯನ ಮಾಡಿದ್ದೇವೆ. ಇವತ್ತಿನ ಒಂದು ವಿಶಿಷ್ಟವಾಗಿರುವಂತ ಜಿಲ್ಲೆ ಯಾವ್ದಂದ್ರ ಹಾಸನ ಜಿಲ್ಲೆ. ಓಕೆನಾ? ಖುಷಿ ಇದೆ ಹಾಸನ ಜಿಲ್ಲೆ ಬಗ್ಗೆ ಅಧ್ಯಯನ ಮಾಡೋದು. ಕರ್ನಾಟಕ ರಾಜ್ಯದ ಮಣ್ಣಿನ ಮಗ ಎನಿಸಿಕೊಂಡಿರ್ತಕ್ಕಂಥ, ಕರ್ನಾಟಕ ರಾಜ್ಯದಿಂದ ಪ್ರಧಾನಿಯಾಗಿರುವಂತ ಏಕೈಕ ಜಿಲ್ಲೆ, ಈ ದೇಶಕ್ಕೆ ಪ್ರಧಾನಮಂತ್ರಿ ಕೊಟ್ಟಿರ್ತಕ್ಕಂಥ ಏಕೈಕ ಜಿಲ್ಲೆ ಯಾವ್ದಾದ್ರೂ ಇದ್ರೆ ಹಾಸನ ಜಿಲ್ಲೆ. ನಮ್ಮ ದೊಡ್ಡಗೌಡರಾಗಿರುವಂತ ಸನ್ಮಾನ ಶ್ರೀ ಎಚ್.ಡಿ. ದೇವೇಗೌಡರು ಈ ದೇಶಕ್ಕೆ ಪ್ರಧಾನಮಂತ್ರಿಯನ್ನಾಗಿ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಯಾವ್ದಂದ್ರೆ ಅದು ಹಾಸನ ಜಿಲ್ಲೆ. ಯಾರವರು ಹಂಗನ್ಬಾರ್ದಪ್ಪ. ಹಂಗಲ್ಲಪ್ಪ, ದೇಶದ ಪ್ರಧಾನಿ ಅವರು. ಯಾವ ಜಿಲ್ಲೆ ಅಂದ್ರೆ ಹಾಸನ ಜಿಲ್ಲೆ. ನೋಡಿ, ನಾವು ಹಾಸನ ಜಿಲ್ಲೆಯನ್ನ ನೋಡ್ತಾ ಇದ್ದೇವೆ. ಹಾಸನ ಜಿಲ್ಲೆ ತನ್ನ ಸುತ್ತಲೂ ಎಷ್ಟು ಜಿಲ್ಲೆಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂದ್ರೆ, ತುಮಕೂರು ಜಿಲ್ಲೆಯೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ, ಚಿತ್ರದುರ್ಗದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ, ಚಿಕ್ಕಮಗಳೂರದೊಂದಿಗೆ ಗಡಿ ಹಂಚಿಕೊಂಡಿದೆ, ದಕ್ಷಿಣ ಕನ್ನಡದೊಂದಿಗೆ ಗಡಿ ಹಂಚಿಕೊಂಡಿದೆ, ಕೊಡಗು ಜಿಲ್ಲೆಯೊಂದಿಗೆ ಗಡಿ ಹಂಚಿಕೊಂಡಿದೆ, ಮೈಸೂರಿನೊಂದಿಗೆ ಗಡಿ ಹಂಚಿಕೊಂಡಿದೆ, ಮಂಡ್ಯದೊಂದಿಗೆ ಗಡಿ ಹಂಚಿಕೊಂಡಿದೆ. ಅಯ್ಯಪ್ಪೋ ದೇವ್ರೆ, ನೋಡಿ ತನ್ನ ಸುತ್ತಲೂ ಎಷ್ಟು ಜಿಲ್ಲೆಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಹಾಸನ ಅಂತಂದ್ರೆ, ಎಷ್ಟು ಜಿಲ್ಲೆಗಳನ್ನು ನೋಡಿ, 8 ಜಿಲ್ಲೆಗಳು ನೋಡಿ, ಬರೋಬ್ಬರಿ 8 ಜಿಲ್ಲೆಗಳು. 1 2 3 4 5 6 7 ಅಲ್ಲ, 7 ಜಿಲ್ಲೆಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ಜಿಲ್ಲೆ ಯಾವಂದ್ರೆ ಹಾಸನ. ನಿಮ್ದು ಯಾವಾಗಲೂ ಒಂದು ಜಾಸ್ತಿನೇ ಇರ್ತದೆ ನೋಡಿ. ಈ ನನ್ನ ಹಗ್ಗು ಮಾಡ್ಬೇಕಲ್ಲ, ಹೆಂಗಾರ ಮಾಡಿ ನಿಮ್ ಮಾತು ಕೇಳಿ. ಚಿತ್ರದುರ್ಗ, ಆಮೇಲೆ ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಕೊಡಗು, ಮೈಸೂರು, ಮಂಡ್ಯ, ತುಮಕೂರದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ಜಿಲ್ಲೆ ಯಾವ್ದಂದ್ರೆ ಅದು ಹಾಸನ ಜಿಲ್ಲೆ. ಇದಕ್ಕೆ ಅರೆಮಲ್ನಾಡ ಅಂತ ಕರೀತಾರ. ಹಾಸನ ಜಿಲ್ಲೆಯನ್ನ ಅರೆಮಲ್ನಾಡ, ನೆನ್ಪಿಡಿ. ಹಾಸನ ಜಿಲ್ಲೆಗೆ ಏನಂತ ಕರೀತಾರಂದ್ರೆ ಅರೆಮಲ್ನಾಡ. ಅರ್ಧ ಮಲ್ನಾಡಿದೆ, ಅರ್ಧ ಬಯಲು ಸೀಮೆ ಇದೆ. ಆ ಉದ್ದೇಶಕ್ಕಾಗಿ ಹಾಸನ ಜಿಲ್ಲೆಯನ್ನ ಅರೆಮಲ್ನಾಡ ಅಂತೇಳಿ ಕರೀತಾರೆ. ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮ ಘಟ್ಟಗಳ ಒಂದು ಜಿಲ್ಲೆ ಅಂತ ಕರಿತೀವಿ ನಾವು. ನಿಮ್ಗೆಲ್ಲ ಗೊತ್ತಿರಲಿ, ಪಶ್ಚಿಮ ಘಟ್ಟಗಳು ಕರ್ನಾಟಕ ರಾಜ್ಯದ ಎಷ್ಟು ಜಿಲ್ಲೆಗಳಲ್ಲಿ ಹಂಚಿಕೆ ಆಗ್ಯಾವ ಅಂತಂದ್ರೆ 4 ಜಿಲ್ಲೆಗಳಲ್ಲಿ ಹಂಚಿಕೆ ಆಗ್ಯಾವ ಪಶ್ಚಿಮ ಘಟ್ಟಗಳು. ವೆಸ್ಟರ್ನ್ ಘಾಟ್ಸ್ ಅಂತ ಕರಿತೀವಿ. ಆ ಪಶ್ಚಿಮ ಘಟ್ಟಗಳನ್ನು ಕರ್ನಾಟಕದಲ್ಲಿ ಸಹ್ಯಾದ್ರಿ ಬೆಟ್ಟಗಳು ಅಂತ ಕರೀತಾರೆ. ಪಶ್ಚಿಮ ಘಟ್ಟಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಸಹ್ಯಾದ್ರಿ ಬೆಟ್ಟಗಳು ಅಂತ ಕರೀತಾರೆ, ಅಥವಾ ಮಳೆಯ ನಾಡು ಅಂತ ಕರೀತಾರೆ. ಮಳೆಯ ನಾಡು ಅಂತಂದ್ರು ಒಂದೇ, ಮಲ್ನಾಡ್ ಅಂದ್ರು ಒಂದೇ, ಸಹ್ಯಾದ್ರಿ ಬೆಟ್ಟಗಳಂತಂದ್ರು ಒಂದೇ ಅಲ್ಲ. ಆ ಸಹ್ಯಾದ್ರಿ ಬೆಟ್ಟಗಳು ಕರ್ನಾಟಕ ರಾಜ್ಯದಲ್ಲಿ ಸದಾ ಮಳೆ ಆಗೋದ್ರಿಂದ ಇದನ್ನ ಮಳೆಯ ನಾಡು ಅಂತ ಕರೀತಾರೆ, ಮಲ್ನಾಡ್ ಅಂತ ಕರೀತಾರೆ. ಇದು ಕರ್ನಾಟಕ ರಾಜ್ಯದ 4 ಜಿಲ್ಲೆಗಳಲ್ಲಿ ಹಂಚಿಕೆಯಾಗಿದೆ. ಆ 4 ಜಿಲ್ಲೆಗಳು ಯಾವಂದ್ರ ಶಿವಮೊಗ್ಗ ಜಿಲ್ಲೆ, ಚಿಕ್ಕಮಗಳೂರು, ಹಾಸನ್ ಮತ್ತೆ ಕೊಡಗು. ಕರ್ನಾಟಕ ರಾಜ್ಯದ 4 ಜಿಲ್ಲೆಗಳಲ್ಲಿ ಹಂಚಿಕೆಯಾಗಿದೆ. ಆ 4 ಜಿಲ್ಲೆಗಳಲ್ಲಿ ಒಂದು ಜಿಲ್ಲೆ ಯಾವಂದ್ರೆ ಹಾಸನ ಜಿಲ್ಲೆ. ಈ ಹಾಸನ ಜಿಲ್ಲೆಯನ್ನು ಏನ್ ಕರೀತಾರಂದ್ರೆ ಅರೆಮಲ್ನಾಡ ಅಂತ ಕರೀತಾರೆ. ಅರ್ಧ ಭಾಗ ಮಲ್ನಾಡ ಪ್ರದೇಶ ಇದ್ರೆ ಇನ್ನ ಅರ್ಧ ಭಾಗ ಬಯಲು ಸೀಮೆಯಿಂದ ಕೂಡಿದ್ದರಿಂದ ಇದಕ್ಕೆ ಅರೆಮಲ್ನಾಡ ಅಂತ ಕರೀತಾರೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಪ್ರತಿಯೊಂದು ಭೌಗೋಳಿಕವಾಗಿ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ತನ್ನದೇ ಆದಂತ ವಿಶಿಷ್ಟ ಕೊಡುಗೆ ಕೊಟ್ಟಂತ ಹೆಮ್ಮೆಯ ಜಿಲ್ಲೆ ಅಂದ್ರೆ ಹಾಸನ. ಇವತ್ತು ರಾಜಕೀಯ ಆಗಿರಬಹುದು, ಆರ್ಥಿಕ ಆಗಿರಬಹುದು, ಸಾಮಾಜಿಕ ಆಗಿರಬಹುದು, ಶೈಕ್ಷಣಿಕ ಆಗಿರಬಹುದು, ಹಲವಾರು ವಿಚಾರಗಳಲ್ಲಿ ಹಾಸನ ಜಿಲ್ಲೆ ತನ್ನದೇ ಆಗಿರುವಂತಹ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂತ ಹೆಮ್ಮೆಯ ಜಿಲ್ಲೆ ಅಂದ್ರೆ ಹಾಸನ. ಯಾಕಂದ್ರೆ ಇವತ್ತೇನು
ಗಂಗ ಮನೆತನದ ಇವತ್ತ ಪಳುವಳಿಕೆಗಳು ಕಂಡು ಬರುವುದು ಹಾಸನ ಜಿಲ್ಲೆಯಲ್ಲಿ. ಅಖಂಡ ಭಾರತ ದೇಶವನ್ನಾಳಿದಂತ ಮೊಟ್ಟ ಮೊದಲ ಮನೆತನ ಅಂದ್ರೆ ಮೌರ್ಯ ಸಾಮ್ರಾಜ್ಯ. ಅಖಂಡ ಭಾರತ ದೇಶವನ್ನಾಳಿದಂತ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ. ಆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿರುವಂತ ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಮಾನಗಳನ್ನ ಹಾಸನ ಜಿಲ್ಲೆಯ ವಿಂಧ್ಯಗಿರಿ ಪರ್ವತ, ಆ ಹಾಸನ ಜಿಲ್ಲೆಯ ವಿಂಧ್ಯಗಿರಿ ಪರ್ವತದಲ್ಲಿ ಯೋಗ ಧ್ಯಾನ ಪ್ರಾಣಾಯಾಮ ಮಾಡಿ ಇಲ್ಲೇ ಬಿದ್ದು ಅಡ್ಡಾಡಿ ಸತ್ತು ಹೋಗಿರುವಂತದ್ದು. ಜೈನ ಧರ್ಮದ ಪವಿತ್ರವಾಗಿರುವಂತ ವೃತವಾಗಿರುವಂತ ಸಲ್ಲೇಖನ ವೃತವನ್ನ ಕೈಗೊಂಡು ಹಾಸನ ಜಿಲ್ಲೆಯ ವಿಂಧ್ಯಗಿರಿ ಪರ್ವತದಲ್ಲಿ ಆತ ಮರಣ ಅಪ್ಪಿದ್ದರಿಂದ ಆ ಒಂದು ಪರ್ವತಕ್ಕೆ ಏನಂತ ಕರೆದಾರಂದ್ರೆ ಚಂದ್ರಗಿರಿಯ ಪರ್ವತ ಅಂತ ಕರೀತಾರೆ. ಅಲ್ಲ, ಚಂದ್ರಗಿರಿಯ ಪರ್ವತ, ಚಂದ್ರಗಿರಿಯ ಪರ್ವತ. ಚಂದ್ರಗಿರಿ ಪರ್ವತ ಎಲ್ಲಿದೆ ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಚಂದ್ರದ್ರೋಣ ಬೆಟ್ಟಗಳು ಬೇರೆ, ಚಂದ್ರದ್ರೋಣ ಬೆಟ್ಟಗಳು ಬೇರೆ, ಚಂದ್ರಗಿರಿಯ ಪರ್ವತಗಳು ಬೇರೆ. ಹಾಸನ ಜಿಲ್ಲೆಯಲ್ಲಿ ಕಂಡು ಬರುವಂತ ಚಂದ್ರಗಿರಿಯ ಪರ್ವತಗಳು ವೆರಿ ಇಂಪಾರ್ಟೆಂಟ್. ಇಲ್ಲಿ ಆ ಜೈನ ಧರ್ಮದ ಪಾಲನೆ ಪೋಷಣೆ ಮಾಡುವಂತ ಉದ್ದೇಶಕ್ಕಾಗಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿರುವಂತ ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಮಾನಗಳನ್ನು ಎಲ್ಲಿ ಕಳೀತಾನಂದ್ರೆ ಹಾಸನ ಜಿಲ್ಲೆಯ ಶ್ರವಣ ಬೆಳಗೊಳದಲ್ಲಿ ಕಳೀತಾನೆ, ನೆನ್ಪಿಡಿ. ಹಾಸನ ಜಿಲ್ಲೆಯ ಶ್ರವಣ ಬೆಳಗೊಳದಲ್ಲಿ. ಅದಕ್ಕೆ ಹಾಸನ ಜಿಲ್ಲೆ ಪ್ರತಿಯೊಂದು ಕ್ಷೇತ್ರಗಳಿಗೆ ತನ್ನದೇ ಕೊಡುಗೆ ಕೊಟ್ಟಿರ್ತಕ್ಕಂಥ ಒಂದು ಜಿಲ್ಲೆ ಅಂತ ಕರಿತೀವಿ. ನೋಡಿ, ಹಾಸನ ಜಿಲ್ಲೆಯಲ್ಲಿ ಒಂದು ಪ್ರಸಿದ್ಧವಾದಂತ ಅಣೆಕಟ್ಟಿದೆ. ಇದು ಅಣೆಕಟ್ಟು ಯಾವುದು ಅಂತಂದ್ರೆ ಗೋರೂರು ಅಣೆಕಟ್ಟು ಅಂತ ಕರಿತೀವಿ. ಹಾಸನ ಜಿಲ್ಲೆಯಲ್ಲಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಗೋರೂರು ಜಲಾಶಯ. ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದ್ರೆ ಹೇಮಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು. ಇದು ಬಹಳಷ್ಟರೇ ಫೇಮಸ್ ಆಗಿರುವಂತ ಪ್ರಶ್ನೆ. ಯಾಕೆ ಅಂತಂದ್ರೆ ಇದು ಯಾಕೆ ಫೇಮಸ್ ಅಂತಂದ್ರೆ ಹಾಸನ ಜಿಲ್ಲೆ ಮತ್ತು ತುಮಕೂರುಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವಂತ ಅಣೆಕಟ್ಟು. ತುಮಕೂರದ ಜನತೆ ಏನ್ ಕೇಳಿದ್ರಂದ್ರೆ ನಮಗೊಂದಿಷ್ಟು ನೀರ್ ಬಿಡ್ರಿ, ನೀರ್ ಬಿಡ್ರಿ. ಯಾವ ಉದ್ದೇಶಕ್ಕಾಗಿ ಅಂತಂದ್ರೆ ತುಮಕೂರು ಭಾಗದ ಜನತೆಗೆ ಕುಡಿಯುವ ನೀರು. ಅದಕ್ಕೆ ಆ ಭಾಗದ ಜನರು ನೀರು ಬೇಕು, ನೀರು ಬೇಕು ಅಂತ ಅವ್ರು ಕೇಳ್ತಾ ಇದ್ರು. ನೀರು ಬಿಡಂಗಿಲ್ಲ ಬಿಡಂಗಿಲ್ಲ ಅಂತ ಇವ್ರು ಅಂದ್ರು. ಆ ನೀರು ಬಿಡಂಗಿಲ್ಲ ಅಂತ ಹೇಳಿ ಸನ್ಮಾನ್ಯ ಶ್ರೀ ಗೌಡ್ರು ಹೋರಾಟವನ್ನು ಮಾಡ್ತಾರೆ, ನಿಮ್ಗೆಲ್ಲ ಗೊತ್ತದೆ. ಮೊನ್ನೆ ಗೌಡ್ರಿಗೆ ಆ ಪ್ರಶ್ನೆ ಕೇಳಿ ಸಲುವಾಗಿ ಸಿಟಿ ಏರಿದ್ರು ಮೊನ್ನೆ ಎಲೆಕ್ಷನ್ದಲ್ಲಿ. ಇಲ್ರಿ, ನೀವು ತುಮಕೂರು ಭಾಗದ ಜನತೆಗೆ ನೀರ ಕೊಡ್ಲಿಲ್ಲ ಅಂತಂದಾಗ ಬಹಳ ಅವ್ರು ಸಿಟಿಗೆ ಬಂದಿದ್ರು. ನಿಮ್ಗೆಲ್ಲ ಗೊತ್ತದ. ದೊಡ್ಡಗೌಡ್ರು ನಿಮ್ಗೇನು ಗೊತ್ತದ ಬಚ್ಚ ಸುಮ್ ಕುಂದ್ರಿ ಅಂತ ಪತ್ರಕರ್ತರಿಗೆ. ನಿನಗೇನು ಗೊತ್ತು ಬಚ್ಚ ಸುಮ್ ಕುಂದ್ರ ಅಂತೇಳಿ ಗೌಡ್ರು ಅಲ್ಲಿ ಪತ್ರಕರ್ತರಿಗೆ ಬೈದ್ರು. ಆದ್ರ ಒಂದು ವಿಶೇಷ ಏನಂತಂದ್ರೆ ಕೊನೆಯ ದಿನಮಾನಗಳಲ್ಲಿ ತುಮಕೂರು ಭಾಗದ ಜನರು ಗೌಡ್ರು ಕೈ ಬಿಟ್ರು. ಅದೇನೇ ಇರಲಿ, ಒಟ್ಟಾರೆಯಾಗಿ ಈ ಒಂದು ಹೇಮಾವತಿ ಯಾವ ನದಿಗೆ ಅಡ್ಡಲಾಗಿ ಅಂದ್ರೆ ಹೇಮಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ಗೋರೂರು ಜಲಾಶಯ. ಹೇಮಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಗೋರೂರು ಜಲಾಶಯ. ಯಾವ ನದಿಗೆ ಅಡ್ಡಲಾಗಿ ಅಂದ್ರೆ ಹೇಮಾವತಿ ನದಿಗೆ ಅಡ್ಡಲಾಗಿ. ಯಾವ ಜಿಲ್ಲೆ ಅಂದ್ರೆ ಹಾಸನ ಜಿಲ್ಲೆ. ಇದು ಯಾವ ಜಿಲ್ಲೆಗಳ ಮಧ್ಯೆ ವಿವಾದ ಇದೆ ಅಂದ್ರೆ ತುಮಕೂರು ಮತ್ತು ಹಾಸನ ಜಿಲ್ಲೆಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವಂತ ಅಣೆಕಟ್ಟು. ಬಹಳ ಸಾರಿ ರಿಪೀಟ್ ಆಗಿರುವಂತ ಪ್ರಶ್ನೆ ಇದು. ನೋಡಿ, ಹೇಮಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು. ಕರ್ನಾಟಕ ರಾಜ್ಯದಲ್ಲಿ ಅಣೆಕಟ್ಟುಗಳ ಮೇಲೆ ಗ್ಯಾರಂಟಿ ಪ್ರಶ್ನೆ ಕೇಳ್ತಾನೆ. ಈಗ ಉದಾಹರಣೆ, ರೇಣುಕಾ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತ ಕೇಳಿದ್ದ. ಹೇಮಾವತಿ, ಕೃಷ್ಣ, ಕಾವೇರಿ, ಮಲಪ್ರಭಾ. ಯಾವ ನದಿಗೆ ಅಡ್ಡಲಾಗಿ? ಹೇಮಾವತಿ, ಕೃಷ್ಣ, ಕಾವೇರಿ, ಮಲಪ್ರಭಾ. ಶಬಾಷ್, ವೆರಿ ಗುಡ್. ರೇಣುಕಾ ಜಲಾಶಯವನ್ನು ಯಾವ ನದಿಗೆ ಅಡ್ಡಲಾಗಿ ಅಂದ್ರೆ ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಮಲಪ್ರಭಾ ನದಿ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಂತ್ಯಗೊಳ್ಳುವ ಕೃಷ್ಣಾ ನದಿಯ ಏಕೈಕ ಉಪನದಿ ಯಾವಂದ್ರೆ ಮಲಪ್ರಭಾ. ಈ ತರ ಪ್ರಶ್ನೆಗಳನ್ನು ಕೇಳ್ತಾನೆ. ಈಗ ನೋಡಿ, ಲೋನಿ ನದಿ, ಸಬರಮತಿ ನದಿ, ಸೋಕಾ ನದಿ, ತಪತಿ ನದಿ. ಈ ಕೆಳಗಿನ ಯಾವ ನದಿ ಅರಾವಳಿ ಬೆಟ್ಟಗಳಲ್ಲಿ ಹುಟ್ಟುವುದಿಲ್ಲ? ಅರಾವಳಿ ಬೆಟ್ಟಗಳಲ್ಲಿ ಹುಟ್ಟುವುದಿಲ್ಲ. ಅರಾವಳಿ ಬೆಟ್ಟಗಳಲ್ಲಿ ಹುಟ್ಟದೇ ಇರುವಂತ ನದಿ ಯಾವುದು?
ಅರಾವಳಿ ಬೆಟ್ಟಗಳಲ್ಲಿ ಹುಟ್ಟದೇ ಇರುವಂತ ನದಿ ಯಾವುದು ಅಂತಂದ್ರೆ ಸರಿಯಾಗಿರುವಂತ ಉತ್ತರ ತಪತಿ ನದಿ ನೋಡಿ. ತಪತಿ ನದಿ ತಪತಿ ನದಿಯಲ್ಲಿ ಹುಟ್ಟುತ್ತದೆ ಅಂತಂದ್ರೆ ಇವೆಲ್ಲ ನೋಡಿ, ಲೋನಿ ಆಗಿರಬಹುದು, ಸಬರಮತಿ ಆಗಿರಬಹುದು, ಸೋಕಾ ನದಿ ಆಗಿರಬಹುದು, ಇವೆಲ್ಲ ಅರಾವಳಿ ಬೆಟ್ಟಗಳಲ್ಲಿ ಜನ್ಮ ತಾಳುವ ನದಿ. ಆದರೆ ತಪತಿ ನದಿಯಲ್ಲಿ ಹುಟ್ಟುತ್ತದೆ ಅಂತಂದ್ರೆ ಅಮರಕಂಟಕದಲ್ಲಿ, ಅಂದ್ರ ಸೂಕಾನು ಕೂಡ ಅಲ್ಲೇ, ಅದೊಂದು ಉಪನದಿ. ಅದು ತಪತಿ ನದಿ ಮಧ್ಯಪ್ರದೇಶದ ಯಾವ ಸ್ಥಳದಲ್ಲಿ ಹುಟ್ಟುತ್ತದೆ? ತಪತಿ ನದಿ. ತಪತಿ ನದಿಯನ್ನು ಸೂರ್ಯನ ಮಗಳು ಅಂತ ಕರೀತಾರೆ. ಮುಲ್ತಾಯಿ, ಮಧ್ಯಪ್ರದೇಶದ ಮುಲ್ತಾಯಿ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಮಲ್ತಾಯಿ ಅಲ್ಲ, ಯಾವ ಮಲ್ತಾಯ ನಾವ ಮುಲ್ತಾಯಪ್ಪ ನೋಡಿ. ಮಧ್ಯಪ್ರದೇಶದ ಮುಲ್ತಾಯಿ ಎಂಬ ಸ್ಥಳದಲ್ಲಿ ಹುಟ್ಟುವಂತ ನದಿ ಯಾವ್ದಂದ್ರ ತಪತಿ ನದಿ ಅಂತ ಕರಿತೀವಿ. ತಪತಿ ನದಿ. ಈ ತರ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಇಲ್ಲಿ ಹುಟ್ಟುವುದಿಲ್ಲ, ಅಲ್ಲಿ ಜನ್ಮ ತಾಳುತ್ತದೆ. ಇದು ಕ್ವಶನ್ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಂತ್ಯಗೊಳ್ಳುವ ಕೃಷ್ಣಾ ನದಿಯ ಉಪನದಿ ಯಾವ್ದಂದ್ರ ಅದು ಮಲಪ್ರಭಾ. ಆ ಮಲಪ್ರಭಾ ನದಿಯ ವಿಶೇಷ ಏನಂದ್ರೆ ಬೆಳಗಾಂ ಜಿಲ್ಲೆಯಲ್ಲಿ ಹುಟ್ಟುತ್ತದೆ, ಬಾಗಲಕೋಟದಲ್ಲಿ ಎಂಡ್ ಆಗ್ತದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿಯಲ್ಲಿ ಹುಟ್ಟಿ ಬಾಗಲಕೋಟೆ ಜಿಲ್ಲೆಯ ಅಣ್ಣ ಬಸವಣ್ಣ ಆಯ್ಕೆಯಾಗಿರುವಂತಹ ಸ್ಥಳ ಕೂಡಲ ಸಂಗಮ. ಕೂಡಲ ಸಂಗಮ ಎಂಬ ಸ್ಥಳದಲ್ಲಿ ಈ ನದಿ ಒಂದಾಗ್ತದೆ. ಹಾಗಾದ್ರೆ ಮಲಪ್ರಭಾ ನದಿಯಲ್ಲಿ ಇನ್ನೊಂದು ಸೇಮ್ ಕೂಡಲ ಸಂಗಮದಂಗೆ ಸೇಮ್ ಒಂದು ಸ್ಥಳ ಕಟ್ಟಿದ್ದಾರೆ. ಎಲ್ಲಿ ಹೇಳಿ, ಯಾರು ಹೇಳ್ತಾರೆ? ಸೇಮ್ ಅಣ್ಣ ಬಸವಣ್ಣನ ಹೆಂಡತಿಯಾಗಿರುವಂತ ನೀಲಾಂಬಿಕೆ ಅಲ್ಲ. ಯಾರೋ ಜೀವನ ಸಾಕಾಗ್ಯದನೋ. ಒಬ್ರು ಕರೆಕ್ಟ್ ಆನ್ಸರ್ ಹೇಳಿದ್ರೆ ಯಾರು? ಶಬಾಷ್, ಖುಷಿ ಮೇಡಮ್ ಕರೆಕ್ಟ್ ಆನ್ಸರ್ ಹೇಳಿದ್ದಾರೆ. MK ಹುಬ್ಳಿ ಅಂತ ನೋಡಿ. MK ಹುಬ್ಳಿ ಕರೆಕ್ಟ್. MK ಹುಬ್ಳಿ ಅನ್ನುವಂತ ಸ್ಥಳದ ಮುಂಭಾಗದಲ್ಲಿ ನ್ಯಾಷನಲ್ ಹೈವೇ ಎಷ್ಟಂದ್ರೆ NH48 ಇದೆ. ಇಲ್ಲಿ NH48 ಅಥವಾ NH4. ಆ NH48 ಅಥವಾ NH4 ಮುಂಭಾಗದಲ್ಲಿ MK ಹುಬ್ಳಿ ಅಂತ ಒಂದು ಸ್ಥಳ ಇದೆ, ಊರಿದೆ. ಆ ಊರಿನ ಮುಂಭಾಗದಲ್ಲಿ ಪಕ್ಕದಲ್ಲಿ ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಅಲ್ಲಿ ಒಂದು ಅದ್ಭುತವಾಗಿರುವಂತ ಮಂದಿರವನ್ನು ಕಟ್ಟಿದ್ದಾರೆ. ಎಷ್ಟು ಜನ ನೋಡ್ರಿ ಅಲ್ಲಿ? ಎಷ್ಟು ಜನ ನೋಡ್ರಿ ಅದನ್ನ? ಶಬಾಷ್, ವೆರಿ ಗುಡ್. ಅವೆಲ್ಲ ನೀವು ನೋಡಬೇಕು. ಇರ್ಲಿ, ನಾ ಹಾಸನ್ ಬಗ್ಗೆ ಹೇಳಕತ್ತೀನಿ, ಮಲಪ್ರಭಾ ನದಿ ಬಗ್ಗೆ ಯಾಕೆ ಹೇಳ್ಬೇಕು? ಇನ್ನ ಬೆಳಗಾಂ ಬರ್ತದೆ, ಮುಂದೆ ಬೆಳಗಾಂ ಬಂದಾಗ ಹೇಳ್ತೀನಿ. ನಾವು ಸುಮ್ ಇಲ್ಲಾರ್ದೆ ಹೊಸ ಆಟ. ಎಸ್, ಒಟ್ಟಾರೆಯಾಗಿ ಹಾಸನ್ ಜಿಲ್ಲೆಯನ್ನು ತೆಗೆದುಕೊಂಡಾಗ ಹಾಸನ್ ಜಿಲ್ಲೆಯ ವಿಶೇಷ ಏನು ಅಂತಂದ್ರೆ ಇವೆಲ್ಲ ಅದಾವ ನೋಡಿ. ಹಾಸನ್ ಜಿಲ್ಲೆಯಲ್ಲಿ ಅದ್ಭುತವಾಗಿರುವಂತ ಗೊಮ್ಮಟೇಶ್ವರ ಮೂರ್ತಿಯನ್ನು ನಾವು ಕಾಣ್ತೀವಿ. ದೇವರ ಈ ಸಾರಿ PSI ಅದ್ಭುತವಾಗಿ PSI ಅಲ್ಲಪ್ಪ, ನಮ್ಮೆಲ್ಲ ಹುಡುಗರು ಕರ್ಕೊಂಡು ಬಂದು ದೇವರೇ ನಿಮ್ಗೆ ತೆಂಗಿನಕಾಯಿ ಹೊಡ್ಕೊಂಡ್ ಬರ್ತೀವಿ. ಹಾಸನ್ ಜಿಲ್ಲೆಯಲ್ಲಿ ಅದ್ಭುತವಾಗಿರುವಂತ ಜೈನರ ಕಾಶಿ ಅಂತ ಕರೀತಾರೆ ಹಾಸನ್ ಜಿಲ್ಲೆಯ ಶ್ರವಣಬೆಳಗೊಳ. ಇದು ಕಮಲದ ಹೂವಿನ ಮೇಲೆ ನಿಂತಿರ್ತಕ್ಕಂಥ ಒಂದು ಮೂರ್ತಿ. ಯಾವ ಪರ್ವತದಲ್ಲಿ ಈ ಒಂದು ಮೂರ್ತಿಯನ್ನು ನೋಡ್ತೀವಿ ಅಂದ್ರೆ ಹಾಸನ್ ಜಿಲ್ಲೆ ವಿಂಧ್ಯಗಿರಿಯ ಪರ್ವತದಲ್ಲಿ. ಇದನ್ನು ಯಾರು ನಿರ್ಮಾಣ ಮಾಡಿದ್ರು ಅಂದ್ರೆ ಅರಿಷ್ಟನೇಮಿ. ಇದರ ಶಿಲ್ಪಿ ಇದು. ಅರಿಷ್ಟನೇಮಿ ಯಾರು ಅಂತಂದ್ರೆ ಹಾಸನ್ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ಇದರ ಶಿಲ್ಪಿ ಯಾರಂದ್ರೆ ಅರಿಷ್ಟನೇಮಿ. ಇದು ಯಾರ ನೇತೃತ್ವದಲ್ಲಿ ಅಂದ್ರೆ ಚಾವುಂಡರಾಯನ ತಾಯಿಯ ಕನಸು. ಚಾವುಂಡರಾಯ ಯಾರು ಅಂತಂದ್ರೆ ಗಂಗಾ ಮನೆತನದ ಅತ್ಯಂತ ಪ್ರಸಿದ್ಧ ದೊರೆಯಾಗಿರುವಂತ ಚಾವುಂಡರಾಯನ ತಾಯಿ ಕನಸು. ಆ ತಾಯಿಯಲ್ಲಿ ಬಾಹುಬಲಿ ಬಂದು ಹೇಳ್ತಾನಂತೆ, ಏನು ಅಂತಂದ್ರೆ ನಿನ್ನ ಮಗನಿಗೆ ಹೇಳು ಒಂದು ಅದ್ಭುತವಾದ ಮೂರ್ತಿ ರಚನೆ ಆಗ್ಬೇಕು ಅಂತ. ಅವಾಗ ಚಾವುಂಡರಾಯ ತಾಯಿ ಕರೆದು ಹೇಳ್ತಾಳ, ಯಪ್ಪ ಒಂದು ಮೂರ್ತಿ ಕೆತ್ತನೆ ಮಾಡ್ಬೇಕಂತ ಹೇಳಿ ನಿನ್ನೆ ಬಾಹುಬಲಿ ಬಂದು ಕನಸಿನ ಹೇಳನಂತ. ಅವಾಗ ಅವ್ರ ತಾಯಿ ಏನ್ ಮಾಡ್ತಾಳ ಅಂದ್ರೆ ಚಾವುಂಡರಾಯ ಹೇಳ್ತಾನೆ. ಚಾವುಂಡರಾಯ ಕಣ್ಣ ನೀರ್ ಬಂದು ಅಳಕ್ ಶುರು ಮಾಡ್ತಾನೆ. ಯಾಕೆ ಅಳ್ತಾನಂದ್ರ, ಯವ್ವ ನನ್ನ ಕೈಯಾಗ ಏನೂ ಇಲ್ಲವ, ನಾನು ಒಬ್ಬ ಮಂತ್ರಿ ಅದೀನಿ, ನಾನು ಒಬ್ಬ ರಾಜನ ಕೈಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೇನೆ, ನನ್ನ ಕೈಯಾಗ ಏನೂ ಇಲ್ಲ ಅಂತ. ಯಪ್ಪ ಹೇಳು ನಿನ್ ರಾಜ್ಯಾಗ. ಅವನ್ ಚಾವುಂಡರಾಯ ಬಂದು ಯಾರಿಗೆ ಹೇಳ್ತಾನಂದ್ರೆ ಗಂಗರ 4ನೇ ರಾಜಮಲ್ಲನಿಗೆ ಹೇಳ್ತಾನೆ.
ನಾಲ್ಕನೇ ರಾಚಮಲ್ಲ. ನಾಲ್ಕನೇ ರಾಚಮಲ್ಲ ಏನ್ ಹೇಳ್ತಾನಂದ್ರೆ, ನಾಲ್ಕನೇ ರಾಚಮಲ್ಲ ನಮ್ಮ ಮೌನ ಆಶೆ ಏನು ಅಂತಂದ್ರೆ ಒಂದು ಅದ್ಭುತವಾದ ಮೂರ್ತಿಯನ್ನು ಕೆತ್ತನೆ ಮಾಡುವಂತ ಹೇಳ ಹೆಂಗ್ ಮಾಡುದು ಅಂತ. ಅವಾಗ ನಾಲ್ಕನೇ ರಾಚಮಲ್ಲ ಅವ ಆಳ್ಲಾಕ್ ಶುರು ಮಾಡ್ತಾನ. ಮತ್ತ ಚಾವುಂಡರಾಯ ಬಂದು ನೀರು ಕುಡಿಸಿ ಸಮಾಧಾನ ಮಾಡಿ ಯಾಕೆ ಕಳೆದ್ರಿ ಅಂತ. ಇಲ್ಲೋ ಯಪ್ಪ, ಇಡೀ ಸಾಮ್ರಾಜ್ಯ ನಿಂತಿದ್ದೆ ನಿನ್ನ ಮೇಲೆ, ನೀನೇ ಒಬ್ಬ ಪ್ರಬಲ ದೊರೆ, ನಿನ್ನ ಹೆಸರ ಮ್ಯಾಗ ನಾ ಹವಾ ಮೇಂಟೈನ್ ಮಾಡೀನಿ. ನಾ ಇತಿಹಾಸ ಪುಟದಲ್ಲಿ ಏನಾದ್ರೂ ಸೇರ್ಪಡೆಗೊಂಡಿನಂದ್ರೆ ಕಾರಣ ನೀನು, ನಿನ್ನಿಂದ ನಾನು. ಆದ್ರೂ ಕೂಡ ನನ್ನ ಮಾತನ್ನ ಕೇಳಿ ನನಗೆ ಪರ್ಮಿಷನ್ ತಗೊಂಡು ಕೆತ್ತನೆ ಮಾಡಕತ್ತಿಯಲ್ಲ, ಕೆತ್ತೋ ನಿನ್ನ ಕೋಡಿ ಎಟ್ಟಾಗ ಖರ್ಚು ಬರ್ಲಕ್ಕ ಅದೆಲ್ಲ ಕೊಡ್ತೀನಿ ಅಂತ ಹೇಳಿ ನಾಲ್ಕನೇ ರಾಚಮಲ್ಲ ಅದರ ಜವಾಬ್ದಾರಿ ಹೊತ್ಕೋತಾನೆ. ಆ ಗಂಗರ ನಾಲ್ಕನೇ ರಾಚಮಲ್ಲನ ಪ್ರೇರಣೆಯೊಂದಿಗೆ ನಾಲ್ಕನೇ ರಾಚಮಲ್ಲ ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯವರಿಗೆ ಬೆಂಬಲ ಕೊಟ್ಟವರು ನಾಲ್ಕನೇ ನಾಲ್ವಡಿ ಕೃಷ್ಣರಾಜ ಒಡೆಯ. ಚಾವುಂಡರಾಯನಿಗೆ ಬೆಂಬಲಿಸಿದವ್ರು ಯಾರಂದ್ರೆ ನಾಲ್ಕನೇ ರಾಚಮಲ್ಲ. ಮೊಹಮ್ಮದ್ ಗವಾನ್ ಬೆಂಬಲಿಸಿದವ್ರು ಯಾರಂದ್ರೆ ಮೂರನೇ ಮೊಹಮ್ಮದ್ ಶಾ. ಮೊಹಮ್ಮದ್ ಗವಾನಿಗೆ ಮೂರನೇ ಮೊಹಮ್ಮದ್ ಶಾ, ಚಾವುಂಡರಾಯನಿಗೆ ನಾಲ್ಕನೇ ರಾಚಮಲ್ಲ, ಸರ್ ಎಂ ವಿಶ್ವೇಶ್ವರಯ್ಯವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ಬಟ್ ಅವರೆಲ್ಲ ಇತಿಹಾಸ ಪುಟದಲ್ಲಿ ಯಾಕೆ ಸೇರ್ಪಡೆಗೊಂಡಿದ್ದಾರೆ ಅಂದ್ರೆ ಪ್ರಬಲರು ಇವರು, ಮಂತ್ರಿಗಳೇ ಪ್ರಬಲರು. ಮಂತ್ರಿಗಳು ಹೆಂಗಿದ್ರು ಅಂದ್ರೆ ರಾಜನ್ 100 ಪಟ್ಟು ಬೆಳೆದಿದ್ರು. ಮಂತ್ರಿಗಳು ಹೆಂಗ್ ಬೆಳೆದಿದ್ರು ಅಂತಂದ್ರೆ ರಾಜನ್ ನೋಡ ಪ್ರಜೆಗಳು ಹೇಗೆ ಅನ್ನೋರು. ಚಾವುಂಡರಾಯ ಸಲುವಾಗಿ ಇಷ್ಟೆಲ್ಲಾ ಫೇಮಸ್ ಆಗಿ ಅಂತ ಅವ್ರು ರಾಜರು ಸುಮ್ಮನೆ ಹೇಳ್ಕೊಂಡ್ರು. ಅಷ್ಟು ಪ್ರಬಲವಾಗಿರುವಂತ ಪ್ರಧಾನ ಮಂತ್ರಿಗಳ ಯಾರಂದ್ರೆ ಚಾವುಂಡರಾಯ, ಸರ್ ಎಂ ವಿಶ್ವೇಶ್ವರಯ್ಯ, ಆಮೇಲೆ ಮೊಹಮ್ಮದ್ ಗವಾನ. ಬಹಳ ಅದ್ಭುತ, ಏನು ಹೇಳಕ್ ಸಾಧ್ಯ ಇಲ್ಲ ಅಂತ ಪ್ರಬಲ ದೊರೆಗಳು. ರನ್ನ ಒಬ್ಬ ಕವಿಯಾಗಿದ್ರು ಕೂಡ ಸತ್ಯಾಸರ ಇರುವ ಬೆಡಂಗನ ಬಗ್ಗೆ ಒಂದು ಅದ್ಭುತ ಗ್ರಂಥ ಬರೀತಾನೆ. ಇತಿಹಾಸದ ಪುಟದಲ್ಲಿ 2ನೇ ತೈಲಪ್ಪನ ಮಗನಾಗಿರುವಂತ ಸತ್ಯಾಸರ ಇರುವ ಬೆಡಂಗ ಇತಿಹಾಸದ ಪುಟದಲ್ಲಿ ಅದಾನಂದ್ರ ಕಾರಣ ರನ್ನ. ಯಾಕಂದ್ರ ರನ್ ಸುಮ್ ಕುಂದ್ರಂಗಿಲ್ಲ. ರನ್ ಏನ್ ಮಾಡ್ತಾನಂದ್ರೆ ಆ ಕಲ್ಯಾಣಿ ಚಾಲುಕ್ಯ ಮನೆತನದ ಸ್ಥಾಪಕನಾಗಿರುವಂತ 2ನೇ ತೈಲಪ್ಪನ ಮಗನಾಗಿರುವಂತ ಸತ್ಯಾಸರ ಇರುವ ಬೆಡಂಗನನ್ನ ಭೀಮನಿಗೆ ಹೋಲಿಕೆ ಬರೆದು ಬಿಟ್ಟಿರ್ತಾನೆ. ಭೀಮನಿಗೆ ಹೋಲಿಸಿ ಅವ ನೋಡ್ಬೇಕು, ಬೆಳ್ಳಗಳತನ ಓದೋದೇನು, ಅಳುದೇನು, ಮಂದಿ ಕರೀದೇನು, ಕರೆದವ್ರಿಗೆ ಊಟ ಮಾಡಿಸೋದೇನು, ಮತ್ ಓದನ್ನೋದೇನು. ಅದು ರನ್ ಅಂದ ಯಾಕರ್ ಬರ್ ನೀವು ಮರಿ ಇವ್ರ ಬಗ್ಗೆ ಅಂತ. ಈಗ 1 ಸರಿ ಹೇಳ್ಬೇಕು, 2 ಸರಿ ಹೇಳ್ಬೇಕು, 3 ಸರಿ. ಸುಮ್ನೆ ಮಂದಿಗೆ ಇದರಿಗೆ ನನ್ನ ಬಗ್ಗೆ ಹೇಳ್ರಿ ಏನ್ ಹೇಳ್ಬೇಕು. ಅದು ಖುಷಿಯಿಂದ 1 ಸರಿ ಹೇಳೋದ್ ಚಂದ, 2 ಸರಿ ಹೇಳೋದ್ ಚಂದ, 3 ಸರಿ ಹೇಳೋದ್ ಚಂದ. ಮತ್ ಹೇಳಾಗ ಅದು ಒಳವ ರನ್ನ ಇವನ ಬಗ್ಗೆ ಹೇಳ್ತಿರ್ಬೇಕು. ಸಾಹಸ ಭೀಮ ವಿಜಯದಲ್ಲಿ ಖುಷಿಯಿಂದ ಇವ ಮುಂದ್ ಕೂತು ಕಣ್ಣ ನೀರ್ ಹಾಕಿ ಕಳವನಿ ಅಳವನಿ. ಅವ್ನ ಕ್ವಾಲಿಟಿ 1% ಇರ್ಬೇಕಲ್ಲ ಅವನ ಬಗ್ಗೆ. ಅವಾಗ ರನ್ ಅನ್ನವ ಯಾಕಾರ ಬರಂದ ಮಾಡಿ ಇವನ್ ಸಲುವಾಗಿ ಸುಲ್ಸುನಿ ಬರಂದಿಲ್ಲ ತಾವ. ಅದೇನೇ ಇರ್ಲಿ, ಒಟ್ಟಾರೆಯಾಗಿ ಈ 4ನೇ ರಾಚಮಲ್ಲ ಯಾರಿಗೆ ಬೆಂಬಲ ಕೊಟ್ಟ ಅಂದ್ರ ಚಾವುಂಡರಾಯನಿಗೆ ಬೆಂಬಲ ಕೊಟ್ಟ. ಚಾವುಂಡರಾಯ ಏನ್ ಮಾಡಿದ ಅಂತಂದ್ರೆ ಈ ಹಾಸನ್ ಜಿಲ್ಲೆಯ ಶ್ರವಣ ಬೆಳಗೊಳದಲ್ಲಿ, ಅದು ವಿಶೇಷವಾಗಿ ಯಾವ ಪರ್ವತ ಅಂದ್ರ ವಿಂಧ್ಯಗಿರಿ ಪರ್ವತದಲ್ಲಿ ಅರಿಷ್ಟ ನೇಮಿ ಅನ್ನುವಂತ ಶಿಲ್ಪಿ. ಈ ಮೂರ್ತಿಯ ಶಿಲ್ಪಿ ಯಾರಂದ್ರ ಅರಿಷ್ಟ ನೇಮಿ. ಈ ಒಂದು ಮೂರ್ತಿಯ ಕೆತ್ತನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಂದ್ರ ಅರಿಷ್ಟ ನೇಮಿ. ಚಾವುಂಡರಾಯ ಏನಪ್ಪಾ ಅಂತಂದ್ರೆ ಮುಂದೆ ನಿಂತು ಕೆತ್ತಿಸ್ತಾನೆ ಬಹಳಷ್ಟು ಭಕ್ತಿಯಿಂದ. ಪ್ರತಿ 12 ವರ್ಷಕ್ಕೊಮ್ಮೆ ಮಹಾಮಸ್ತಾಭಿಷೇಕ ಜರುಗುತ್ತದೆ. ಎಷ್ಟು ವರ್ಷಕ್ಕೊಮ್ಮೆ? ಪ್ರತಿ 12 ವರ್ಷಕ್ಕೊಮ್ಮೆ. ಇದು ಕ್ವಶನ್ ಆಗಿದೆ ನೋಡಿ, ಎಷ್ಟು ವರ್ಷಕ್ಕೊಮ್ಮೆ ಅಂತಂದ್ರೆ PSI ಕೇಳಿದ್ದಾನೆ. ಪ್ರತಿ 12 ವರ್ಷಕ್ಕೊಮ್ಮೆ ಮಹಾಮಸ್ತಾಭಿಷೇಕ ಜರುಗುತ್ತದೆ. ಅಲ್ಲಿ ಹಾಲಿನ ಅಭಿಷೇಕ ನಡೀತದೆ, ವೆರಿ ಇಂಪಾರ್ಟೆಂಟ್. 12 ವರ್ಷಕ್ಕೊಮ್ಮೆ. ಹಾಗಾದ್ರೆ 2018ರಲ್ಲಿ ಎಷ್ಟನೇ ಮಹಾಮಸ್ತಾಭಿಷೇಕ ನಡೀತು ಅಂತಂದ್ರೆ 88ನೇದ್ ನಡೀತು. ಇನ್ನ 2030 ವೇಳೆಗೆ ಎಷ್ಟನೇ ಮಹಾಮಸ್ತಾಭಿಷೇಕ ನಡೀತು ಅಂದ್ರ 89ನೇದ್ದು. ನೆನ್ಪಿಡಿ, ಇದು ಕ್ವಶನ್ ಆಗಿದೆ ನೋಡಿ. 89ನೇ ಮಹಾಮಸ್ತಾಭಿಷೇಕ ಜರಗಲಿದೆ. ಆ ಮಹಾಮಸ್ತಾಭಿಷೇಕಕ್ಕೆ ಸನ್ಮಾನ್ಯ ಶ್ರೀ ಯಾರು ನಮ್ಮ ಪ್ರಧಾನಿ ಮಂತ್ರಿ ಆಗಿರುವಂತ ನರೇಂದ್ರ ಮೋದಿ ಅವರೇ ನೆಕ್ಸ್ಟ್ ಪ್ರಧಾನಿ ಆಗಿರ್ಲಿ. ಆ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ HD ದೇವೇಗೌಡರು ಇರ್ಲಿ ಅನ್ನುವಂತ ಆಶಾಭಾವನೆಯೊಂದಿಗೆ ಅಲ್ಲೆಲ್ಲ ಸಂಪೂರ್ಣವಾಗಿ ಪ್ರೊಡಕ್ಟ್ ದಲ್ಲಿ ಏನಾಗಿರ್ಲಿ ಅಂದ್ರೆ ತಾವೆಲ್ಲ PSI ಆಗಿರ್ಲಿ, ಕೆಲವರು KS ಆಫೀಸರ್ ಆಗಿರ್ಲಿ, ನಾವು ಬಂದಿರ್ತೀವಿ. ನಮ್ಮ DYSP ಮಾಡ್ತಾರೆ. ಒಟ್ಟು ಎಲ್ಲಾರು ಒಟ್ಟು ಕೂಡುದು ಒಟ್ಟು ಯಾರು SD ಆಗಿರ್ಲಿ ಅಂತ ನಿಮ್ಮ ಮಾಯಿ PC SD ಆಗಿರ್ಲ ಏನು ನಾ PSI ಅಲ್ಲತ್ ನಾ ಅಂತೀನಿ, PC ಆಗಿರ್ಲಿ. ಇರ್ಲಿ, ಒಟ್ಟು ಏನ್ರ ಅಲ್ಲಿ ಒಟ್ಟು ಅಧಿಕಾರದಾಗ ಇರ್ಲಿ ಅನ್ನುವಂತ ಆಶಾಭಾವನೆ. ಎಸ್, ಆ ಕಮಲದ ಹೂವಿನ ಮೇಲೆ ಗೊಮ್ಮಟೇಶ್ವರ ಮೂರ್ತಿಯನ್ನ ನೋಡ್ತೀವಿ ಸ್ನೇಹಿತರೆ.
ಯಾವ ಪರ್ವತದಲ್ಲಿ ಅಂದ್ರೆ ವಿಂಧ್ಯಗಿರಿ ಪರ್ವತದಲ್ಲಿ. ಯಾರದರ ನಿರ್ಮಾಣ ಮಾಡಿದವರು ಯಾರಂದ್ರ ಅರಿಷ್ಟನೇಮಿ. ಅದರ ಜವಾಬ್ದಾರಿ ತೆಗೆದುಕೊಂಡವ್ರು ಯಾರಂದ್ರೆ ಚಾವುಂಡರಾಯನನ್ನು ಬೆಂಬಲಿಸಿದವರು ಯಾರಂದ್ರೆ 4ನೇ ರಾಚಮಲ್ಲ ಅಂತ ಕರಿತೀವಿ. ಹಾಗಾದ್ರೆ ಈ ಒಂದು ಶ್ರವಣ ಬೆಳಗೊಳವನ್ನ ಜೈನರ ಕಾಶಿ ಅಂತ ಕರೀತಾರೆ. ಜೈನರ ಮೆಕ್ಕ ಯಾವುದಂದ್ರೆ ಮೂಡಬಿದಿರಿ. ಜೈನರಲ್ಲಿ 2 ಕಾಶಿಗಳದಾವೆ. ಶ್ವೇತಾಂಬರ ಕಾಶಿ ಅಂದ್ರ ಮೂಡಬಿದಿರಿ, ದಿಗಂಬರ ಕಾಶಿ ಅಂದ್ರ ಹಾಸನ ಜಿಲ್ಲೆಯ ಶ್ರವಣ ಬೆಳಗೊಳ. ಹಾಸನ ಜಿಲ್ಲೆಯ ಶ್ರವಣ ಬೆಳಗೊಳ ಇದನ್ನ ದಿಗಂಬರ ಕಾಶಿ ಅಂತ ಕರೆದ್ರೆ, ಶ್ವೇತಾಂಬರ ಕಾಶಿ ಯಾವ್ದಂದ್ರೆ ಮೂಡಬಿದಿರಿ ಅಂತ ಹೇಳಿ, ಸರಿ ಯಾವ್ದು ಮೌಂಟ್ ಅಬು ಅಂತ ಕರಿತೀವಿ. ಜೈನರ ಮೆಕ್ಕ ಯಾವುದು ಅಂತಂದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರಿ ಜೈನರ ಮೆಕ್ಕ ಅಂತ ಹೇಳಿ ಕರೆಯಲ್ಪಡ್ತೀವಿ. ಯಾಕಂದ್ರೆ ಜೈನ ಧರ್ಮ ಪೋಷಣೆ ಆಗಿದ್ದೆ ಹಾಸನ ಜಿಲ್ಲೆಯಲ್ಲಿ. ಅದು ವಿಶೇಷವಾಗಿ ಹಾಸನ ಜಿಲ್ಲೆಯ ಶ್ರವಣ ಬೆಳಗೊಳ ಅಂತ ಹೇಳಿ ಗುರುತಿಸ್ತೀವಿ. ಇನ್ನು ಹಾಸನ ಜಿಲ್ಲೆಯಲ್ಲಿ ಇವರೊಬ್ರು ಅದ್ಭುತವಾದಂತ ಕ್ರೀಡಾಪಟುಗಳದಾರೆ. ನಿಮ್ಗೆ ಗೊತ್ತಿರಲಿ ಇವ್ರ ಹೆಸರೇನು, ಯಾರು ಹೇಳ್ತಾರೆ ಇವ್ರ ಹೆಸರು? ಇವರೊಬ್ರು ಪ್ರಸಿದ್ಧವಾಗಿರುವಂತ ಕ್ರೀಡಾಪಟುಗಳು ಎಚ್.ಎನ್. ಗಿರೀಶ್. ಎಚ್.ಎನ್. ಗಿರೀಶ್. ಈ ಎಚ್.ಎನ್. ಗಿರೀಶ್ ಅವರ ವಿಶೇಷ ಏನು ಅಂತಂದ್ರೆ ಇವರು ಪ್ಯಾರಾ ಒಲಿಂಪಿಕ್ದಲ್ಲಿ ಎಚ್.ಎನ್. ಗಿರೀಶ್ ಅವರು ಪ್ಯಾರಾ ಒಲಿಂಪಿಕ್ದಲ್ಲಿ ಯಾವ ಸ್ಪರ್ಧೆಯಲ್ಲಿ ಇವರು ಎಕ್ಸಲೆಂಟ್ ಹೈ ಜಂಪ್ ಎತ್ತರ ಜಿಗಿತ ಅಂತ ಕರಿತೀವಿ. ಹೈ ಜಂಪ್ ದಲ್ಲಿ ಒಂದು ಸಾಧನೆ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ಯಾರು ಅಂತಂದ್ರೆ ಅವರು ಎಚ್.ಎನ್. ಗಿರೀಶ್ ಅವರು. ನೆನ್ಪಿಡಿ, ಯಾರ ಕುಂಟೆಬಿಲ್ಲೆ ಯಾಕೆ ಬರ್ತದ ಅಲ್ಲಿ? ಕುಂಟೆಬಿಲ್ಲಿ ಅವು ಯಾವ ಬರಂಗಿಲ್ಲ ಅಲ್ಲಿ. ಹೈ ಜಂಪ್ ಎತ್ತರ ಜಿಗಿತದಲ್ಲಿ ಎಚ್.ಎನ್. ಗಿರೀಶ್ ಅವರು ಮೂಲತಃ ಯಾವ ಜಿಲ್ಲೆ ಅಂದ್ರೆ ಹಾಸನ ಜಿಲ್ಲೆಯವರು. ಪ್ಯಾರಾ ಒಲಿಂಪಿಕ್ದಲ್ಲಿ ವಿಶಿಷ್ಟವಾಗಿರುವಂತ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಇವರು. ಮೂಲತಃ ಹಾಸನ ಜಿಲ್ಲೆಯವರು ಅಂತ ಹೇಳಿ ಹೇಳಕ್ ಬಹಳಷ್ಟು ಹೆಮ್ಮೆ ಅನಿಸ್ತದೆ, ಖುಷಿ ಅನಿಸ್ತದೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ನಾಟಕದ ಕನ್ನಡಿಗರಂದ್ರೆ ಇನ್ನೂ ಬಹಳ ಖುಷಿ. ಎಚ್.ಎನ್. ಗಿರೀಶ್ ಅವರು ಪ್ಯಾರಾ ಒಲಿಂಪಿಕ್ಸ್ ದಲ್ಲಿ ಹೈ ಜಂಪ್ ದಲ್ಲಿ ವಿಶಿಷ್ಟವಾಗಿರುವಂತ ಸಾಧನೆ ಮಾಡಿದವರು. ನಾನು ಯಾವ ಜಿಲ್ಲೆ ಬಗ್ಗೆ ಹೇಳ್ತಾ ಇದ್ದೇನೆ ಅಂದ್ರೆ ಹಾಸನ ಜಿಲ್ಲೆಯ ಇತಿಹಾಸವನ್ನ, ಹಾಸನ ಜಿಲ್ಲೆಯ ಜಿಯೋಗ್ರಫಿಯನ್ನ, ಹಾಸನ ಜಿಲ್ಲೆಯ ಅರ್ಥಶಾಸ್ತ್ರವನ್ನ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಇದು ಎಷ್ಟು ಅಡಿ ಎತ್ತರವಾಗಿದೆ ಅಂತ ಕೇಳಿದ್ದೇನೆ. 58.8 ಅಡಿ ಎತ್ತರವಾಗಿದೆ. ನೆನಪಿಡಿ, 58.8 ಅಡಿ ಎತ್ತರವಾಗಿರುವಂತ ಮೂರ್ತಿ. ಯಾಕಂದ್ರೆ ಆ ಎತ್ತರದ ಬಗ್ಗೆ ಸಾಕಷ್ಟು ಗೊಂದಲಗಳದಾವೆ. ಅಥವಾ 17.6 ಮೀಟರ್ ಇದು ಅಡಿ. ಮೀಟರ್ ಕೇಳಿದ ಅಂದ್ರ 17.6 ಮೀಟರ್ ಎತ್ತರವಾಗಿದೆ. ಹಾಸನ ಜಿಲ್ಲೆಯ ಶ್ರವಣ ಬೆಳಗೊಳದಲ್ಲಿರುವಂತ ಗೊಮ್ಮಟೇಶ್ವರ ಮೂರ್ತಿ. ಇದನ್ನು ಕೆತ್ತನೆ ಮಾಡಿರ್ತಕ್ಕಂಥ ಸಂದರ್ಭ ಯಾವ್ದಂದ್ರೆ ಕ್ರಿಸ್ತ ಶಕ 981ರಿಂದ 982 ಸಮಯದಲ್ಲಿ. ನೆನ್ಪಿಡಿ, ಕ್ರಿಸ್ತ ಶಕ 981ರಿಂದ 982 ಸಮಯದಲ್ಲಿ ಇದನ್ನ ಅರಿಷ್ಟನೇಮಿಯವರು ಕೆತ್ತನೆ ಮಾಡ್ತಾರೆ. ಇದರ ಹೈಟ್ ಎಷ್ಟಿದೆ ಅಂದ್ರೆ 58.8 ಅಡಿ ಎತ್ತರವಾಗಿದೆ, ಅಥವಾ 17.6 ಮೀಟರ್ ಎತ್ತರವಾಗಿರುವಂತ ಮೂರ್ತಿ ಹಾಸನ ಜಿಲ್ಲೆಯ ಶ್ರವಣ ಬೆಳಗೊಳದಲ್ಲಿ. ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಮೂರ್ತಿಗಳು, ಗೊಮ್ಮಟೇಶ್ವರ ಮೂರ್ತಿಗಳು ಎಷ್ಟದಾವೆ? 5, 4, 8, 7 ಎಷ್ಟು ಮೂರ್ತಿಗಳನ್ನು ನೋಡ್ತೀವಿ? ಪರ್ಫೆಕ್ಟ್ ಆನ್ಸರ್ ಮಾಡಿ ನೋಡೋಣ. 5 ಮೂರ್ತಿಗಳು ನೋಡಿ. ಉತ್ತರ ಕರ್ನಾಟಕ ರಾಜ್ಯದ ಎಷ್ಟು ಸ್ಥಳಗಳಲ್ಲಿ ಅಂದ್ರೆ 5 ಸ್ಥಳಗಳಲ್ಲಿ. ಎಲ್ಲೆಲ್ಲಿ 5? ಹಾಸನ ಜಿಲ್ಲೆ 1, ಮೈಸೂರಿನಲ್ಲಿ 1, ಮತ್ತೆ ದಕ್ಷಿಣ ಕನ್ನಡದಲ್ಲಿ 2, ಉಡುಪಿಯಲ್ಲಿ 1. ಯಾಕೆ ಸರಿ ಇಷ್ಟು ಸಾರಿ ಹೇಳ್ತೀರಿ ಇದನ್ನ? ನಾ ಏನ್ ಮಾಡ್ಲಿ, ಅಷ್ಟು ಸಾರಿ ಕೇಳೇ ನಾವು. ಉಡುಪಿಯಲ್ಲಿ ಅಷ್ಟು ಸಾರಿ ಕೇಳಿದ್ರು ಮತ್ತೆ ತಪ್ಪು ಹಾಕಿ ಬರ್ತೀವಿ, ಅದೇ ಹೆಮ್ಮೆ ಸಂಗತಿ. ಹಾಸನ ಜಿಲ್ಲೆಯ ಶ್ರವಣ ಬೆಳಗೊಳ, ಮೈಸೂರಿನ ಗೊಮ್ಮಟಗಿರಿ, ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ, ಇದೇ ದಕ್ಷಿಣ ಕನ್ನಡ ಜಿಲ್ಲೆಯ ಇನ್ನೊಂದು ಸ್ಥಳ ಯಾವ್ದಂದ್ರೆ ವೇಣೂರು, ಉಡುಪಿ ಜಿಲ್ಲೆಯ ಕಾರ್ಕಳ.
ಉಡುಪಿ ಜಿಲ್ಲೆಯ ಕಾರ್ಕಳ ನೆನಪಿಡಿ. ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ, ಮೈಸೂರಿನ ಗೊಮ್ಮಟಗಿರಿ, ದಕ್ಷಿಣ ಕನ್ನಡದ ಧರ್ಮಸ್ಥಳ, ವೇಣೂರು, ಉಡುಪಿಯ ಕಾರ್ಕಳ. ಈ 5 ಸ್ಥಳಗಳಲ್ಲಿ ಯಾವ ಮೂರ್ತಿಗಳನ್ನ ನೋಡ್ತೀವಿ ಅಂದ್ರೆ ಗೊಮ್ಮಟೇಶ್ವರ ಮೂರ್ತಿಗಳನ್ನ ನೋಡ್ತೀವಿ. ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ, ಮೈಸೂರಿನ ಗೊಮ್ಮಟಗಿರಿ, ದಕ್ಷಿಣ ಕನ್ನಡದ ಧರ್ಮಸ್ಥಳ, ವೇಣೂರು, ಉಡುಪಿಯ ಕಾರ್ಕಳ. ನಾನು ಆಗ್ಲೇ ಹೇಳ್ತಾ ಇದ್ದೆ ನಿಮಗೆ, ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದಂದ್ರೆ ಹಲ್ಮಿಡಿ ಶಾಸನ. ಹಾಸನ ಜಿಲ್ಲೆಯ ಬೇಲೂರಿನ ಹಲ್ಮಿಡಿ ಎಂಬ ಸ್ಥಳದಲ್ಲಿ, ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಸ್ಥಳದಲ್ಲಿ ಈ ಶಾಸನವನ್ನು ನೋಡ್ತೀವಿ ನಾವು. ಕನ್ನಡದ ಮೊಟ್ಟ ಮೊದಲ ಶಾಸನ, ಕನ್ನಡದ ಮೊದಲ ಶಾಸನ. ಹಾಗಾದ್ರೆ ಕರ್ನಾಟಕ ರಾಜ್ಯದ ಶಾಸನಗಳ ಪಿತಾಮಹ ಯಾರು? ಯಾರನ್ನು ಕರ್ನಾಟಕದ ಶಾಸನಗಳ ಪಿತಾಮಹ ಅಂತ ಕರೀತಾರೆ? ಎಕ್ಸಲೆಂಟ್, ಬಿ ಎಲ್ ರೈಸ್. ನೋಡಿ, ಬಿ ಎಲ್ ರೈಸ್ ಅವರನ್ನ ಕರ್ನಾಟಕದ ಶಾಸನಗಳ ಪಿತಾಮಹ ಅಂತ ಕರೀತಾರೆ. ಭಾರತದ ಶಾಸನಗಳ ಪಿತಾಮಹ ಅಶೋಕ ಚಕ್ರವರ್ತಿ. ನೋಡಿ, ಅಶೋಕ ಚಕ್ರವರ್ತಿಯನ್ನ ಭಾರತದ ಶಾಸನಗಳ ಪಿತಾಮಹ ಅಂತ ಕರೀತಾರೆ ಅಲ್ಲ? ಹಾಗಾದ್ರೆ ಭಾರತದಲ್ಲಿ ಒಟ್ಟು ಶಾಸನಗಳ, ಅಶೋಕಕ್ಕೆ ಸಂಬಂಧಪಟ್ಟ ಶಾಸನಗಳ ಸಂಖ್ಯೆ ಎಷ್ಟು? ಶಬಾಷ್, 53 ಶಾಸನಗಳು. ನೋಡಿ, ಆ 53 ಶಾಸನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ 14 ಶಾಸನಗಳು. ಓಕೆನಾ? ಕನ್ನಡದ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಯಾವುದು? ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಸಂಸ್ಕೃತ ಶಾಸನ, ಎಕ್ಸಲೆಂಟ್, ತಾಳಗುಂದ ಶಾಸನ. ನೋಡಿ, ತಾಳಗುಂದ ಶಾಸನ. ಓಕೆ. ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ಶಾಸನ, ಬದಾಮಿ ಶಾಸನ. ನೋಡಿ, ಬದಾಮಿ ಶಾಸನ ಅಂದ್ರು ಒಂದೇ. ಆ ಬದಾಮಿ ಶಾಸನಕ್ಕಿರುವ ಇನ್ನೊಂದು ಹೆಸರು ಏನಂದ್ರೆ ಕಪ್ಪೆ ಅರಭಟ ಶಾಸನ ಅಂತ ಕರಿತೀವಿ. ಕಪ್ಪೆ ಅರಭಟ ಶಾಸನ. ಮೊನ್ನೆ FDA ದಲ್ಲಿ ಒಂದು ಕೇಳಿದ್ನಲ್ಲಿ, ಏನದು ಕೂಡಿ ಕ್ವಶನ್? ಅದು FDA ದಲ್ಲಿ ಏನ ಕೇಳಿದ್ದ? ಅಲ್ಲ, ಏನ ಕೇಳಿದ್ದ? ಯಾರ ಫೋನ್ ಮಾಡ್ರಿ. ಫೋನ್ ಸ್ವಿಚ್ ಆಫ್. ಕೆರೆಸಂತೆ ಶಾಸನ. ನೋಡಿ, ಈ ಕೆರೆಸಂತೆ ಶಾಸನ ಎಲ್ಲಿ ಕಂಡು ಬರ್ತದೆ? ಕೆರೆಸಂತೆ ಶಾಸನ ಎಲ್ಲಿ ಕಂಡು ಬರ್ತದೆ? ನೀ ಕೇಳಿಲ್ಲ, ನಾನು ಕೇಳಿಲ್ಲ. ನಾನು ಫಸ್ಟ್ ಟೈಮ್ ಕೇಳಿದ್ದು. ನಾವರೇ ಆಷಾಢಿ ಬಿದ್ದು ಅಧ್ಯಾಯ ಹೇಳ್ಬೇಕು ಅದನ್ನ. ಯಾರ ಕೆರೆಯಲ್ಲಿ ಕಂಡು ಬರ್ತೇವೆ ನಾವು? ಸುಳ್ಳಂತೂ ನಾ ಯಾಕೆ ಸುಳ್ಳು ಹೇಳಿ? ನಾನು ಬರ್ತದೆ, ನನಗೆಲ್ಲ, ನಾ ಜಾಣ ಅದೀನಿ, ನನಗೆಲ್ಲ ಗೊತ್ತದ ಅನ್ನೋದು ನಾ ಎಂದೂ ನಿಮಗೆ ಸುಳ್ಳು ಹೇಳಿಲ್ಲ. ಎಕ್ಸಲೆಂಟ್. ಎಲ್ಲಿ ಅದು ಕೆರೆಸಂತೆ ಶಾಸನ ಎಲ್ಲಿ ಕಂಡು ಬರ್ತದೆ? ಯಾವ ಬೇಕನ ಹಳದಾಗ ನಾವು ನಿಮ್ಮ ಮಾಯಿ. ಚಿತ್ರದುರ್ಗ ಅಲ್ಲ? ಓಕೆ ಓಕೆ. ಚಿತ್ರದುರ್ಗ ಹೇಳುವಾಗ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋ ಮನಗಂಡ. ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವಂದ್ರೆ ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನ ಯಾವ ಜಿಲ್ಲೆ ಅಂದ್ರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಕಂಡು ಬರುತ್ತದೆ. ಇದು ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಕರಿತೀವಿ. ಈ ಶಾಸನ ಕೆತ್ತನೆ ಮಾಡಿದವರು ಯಾರು ಅಂದ್ರೆ ಕಾಕುತ್ಸವರ್ಮ. ಕನ್ನಡದ ಮೊಟ್ಟ ಮೊದಲ ಶಾಸನವಾಗಿರುವಂತ ಹಲ್ಮಿಡಿ ಶಾಸನವನ್ನು ಕೆತ್ತನೆ ಮಾಡಿದವರು ಕಾಕುತ್ಸವರ್ಮ. ಅದಕ್ಕೆ ಬಾದಾಮಿಯ ಚಾಲುಕ್ಯರಂದ್ರೆ ಕಾಕುತ್ಸವರ್ಮ ಫೇಮಸ್. ಸರಿ. ಕದಂಬರು. ಕನ್ನಡದ ಮೊಟ್ಟ ಮೊದಲ ಮನೆತನ, ಅಚ್ಚ ಕನ್ನಡದ ಮೊಟ್ಟ ಮೊದಲ ಮನೆತನ ಅಂದ್ರೆ ಕದಂಬ ಮನೆತನ. ಆ ಕದಂಬ ಮನೆತನದ ಪ್ರಸಿದ್ಧ ದೊರೆ ಯಾರಂದ್ರೆ ಕಾಕುತ್ಸವರ್ಮ. ಈ ಕಾಕುತ್ಸವರ್ಮ 3 ವಿಷಯಗಳಲ್ಲಿ ಟಾಪ್ ಅದಾನೆ. ಸರಿ, ಯಾಕೆ ಒಂದೊಂದು 3 ವಿಷಯಗಳು ಅಂತಂದ್ರೆ, ಕನ್ನಡದ ಮೊಟ್ಟ ಮೊದಲ ದೇವಾಲಯವನ್ನು ಕಟ್ಟಿಸಿದ, ಕನ್ನಡ ಭಾಷೆಯನ್ನ ಆಡಳಿತ ಭಾಷೆಯನ್ನಾಗಿ ಸ್ವೀಕಾರ ಮಾಡಿದ, ಮತ್ತೊಂದು ಯಾವ ವಿಚಾರ ಅಂತಂದ್ರೆ ಕನ್ನಡದ ಮೊದಲ ಶಾಸನ ಕೆತ್ತನೆ ಮಾಡಿದ. ಕನ್ನಡದ ಮೊಟ್ಟ ಮೊದಲ ಶಾಸನ ಕೆತ್ತನೆ ಮಾಡಿದ, ಕನ್ನಡವನ್ನ ಆಡಳಿತ ಭಾಷೆಯನ್ನಾಗಿ ಸ್ವೀಕಾರ ಮಾಡಿದ, ಕನ್ನಡದ ಮೊಟ್ಟ ಮೊದಲ ದೇವಾಲಯವನ್ನು ಕೆತ್ತನೆ ಮಾಡಿದಂತ ವ್ಯಕ್ತಿ ಕಾಕುತ್ಸವರ್ಮ. ಅದಕ್ಕೆ ಕಾಕುತ್ಸವರ್ಮನನ್ನ ಕದಂಬ ಕುಟುಂಬ ಕುಲಭೂಷಣ ಅಂತ ಕರೀತಾರೆ. ಕದಂಬ ಕುಟುಂಬ ಕುಲಭೂಷಣ ಎಂದು ಯಾರನ್ನ ಕರೆಯುತ್ತಾರೆ ಅಂದ್ರೆ ಕಾಕುತ್ಸವರ್ಮನನ್ನು ಕರೀತಾರೆ. ನೋಡಿ, ಕಾಕುತ್ಸವರ್ಮನನ್ನ ಕದಂಬ ಕುಟುಂಬ ಕುಲಭೂಷಣ ಎಂದು ಕರೆಯುತ್ತಾರೆ. ಫೇಮಸ್.
ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವಂದ್ರ ಅಲ್ಮಿಡಿ ಶಾಸನ. ಎಷ್ಟು ಸಾಲುಗಳಿಂದ ಕೂಡಿದೆ ಅಲ್ಮಿಡಿ ಶಾಸನ? ಯಾರು ಹೇಳ್ತಾರಿ? ಎಷ್ಟು ಸಾಲುಗಳಿಂದ ಕೂಡಿದೆ? 17, 18, 16, 13. ಸರಿಯಾಗಿರುವಂತ ಉತ್ತರ ನಾಯಕ ಎಣಸಲಿ, ನೀ ಎಣಸು. ಅಲ್ಲೇ ಆದ್ರೆ ಎಣಸ್ರಿ ಅಂತ. ಏನ್ ಎಣಿಸ್ತಾರ? ಸರಿಯಾಗಿರುವಂತ ಉತ್ತರ 16 ಸಾಲುಗಳಿಂದ ಕೂಡಿದೆ ನೋಡಿ. ಎಷ್ಟು ಸಾಲುಗಳಿಂದ ಅಂದ್ರ 16 ಸಾಲುಗಳು. ಎಷ್ಟು ಶ್ರೇಣಿ ಅದಾವ ಒಳಗ? ಎಣಸ್ತಾರ, ನೀವೇ ಎಣಸ್ರಿ ಅಂತ. ಎಲ್ಲ ನಮ್ಮೆ ಹಾಕಿದ್ರೆ ನೀವೇನ್ ಮಾಡ್ರು? 16 ಸಾಲುಗಳಿಂದ ಕೂಡಿದೆ. ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ಒಬ್ಬ ವ್ಯಕ್ತಿ ಯಾರು ಅಂತಂದ್ರೆ ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರು. ಕರ್ನಾಟಕ ರಾಜ್ಯದಿಂದ ದೇಶದ ಪ್ರಧಾನ ಮಂತ್ರಿಗಳಾಗಿರುವಂತ ಏಕೈಕ ವ್ಯಕ್ತಿ ಅಂತ ಹೇಳಿ ನಾವು ಗುರುತಿಸ್ತೀವಿ. ನಮ್ಮ ರಾಜ್ಯ ನಮ್ಮ ಹೆಮ್ಮೆ. ಅದು ವಿಶೇಷವಾಗಿ ಹಾಸನ ಜಿಲ್ಲೆಯಿಂದ ಕರ್ನಾಟಕ ರಾಜ್ಯದಿಂದ ಆಯ್ಕೆಯಾಗಿರತಕ್ಕಂತ ಸನ್ಮಾನ್ಯ ಶ್ರೀ ದೇವೇಗೌಡರು. ಯಾರು ಹುಚ್ಚುತ್ಸಾರ SMS ಮಾಡಬಾರದು. ಅವರ ರಾಜಕೀಯ ಅನುಭವ ನಮ್ಮ ವಯಸ್ಸಿಲ್ಲಷ್ಟು. ಅವ್ರ ಸಿದ್ಧಾಂತಗಳು, ಅವ್ರ ವಿಚಾರಗಳು ಏನೇ ಇರಲಿ, ಬಟ್ ನಮ್ದು ಅನ್ನೋದೊಂದು ಹೆಮ್ಮೆ ಇದೆಯಲ್ಲ, ಅದು ಬಹಳ ಮುಖ್ಯ. ಬೇರೆ ಬೇರೆ ರಾಜ್ಯಗಳ ತೋರಿ ನೀವು ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಅವ್ರು ಎಷ್ಟು ರಾಜ್ಯದ ಮೇಲೆ ಎಷ್ಟು ಅಭಿಮಾನ ಇರುತ್ತೆ ವಿಚಾರ ಮಾಡ್ರಿ. ನಾ ಅವ್ರ ಸಿದ್ಧಾಂತಗಳನ್ನ ಟೀಕೆ ಮಾಡಂಗಿಲ್ಲ. ಅವ್ರ ಏನು ವಿಚಾರ ಸಿದ್ಧಾಂತಗಳು ಏನೇ ಇರಲಿ, ಆ ನಮ್ಮ ಹೆಮ್ಮೆ ಅನ್ನೋದಾದಲ್ಲ, ನಿಮ್ ಪ್ರಧಾನಿ ಅಂತ ನೋಡಿ ಬರೀ ಅಂತ ಬಡ್ಡಿ ಆಡ್ತಾರ. ನಿಮ್ ಪ್ರಧಾನಿ, ನಿಮ್ಗೆ ಸಂಬಂಧಪಟ್ಟದ್ದು, ನಮ್ಗೇನೋ ಸಂಬಂಧ ಇಲ್ಲ ಅನ್ಬಾರದಪ್ಪ. ಈ ಏಜ್ ನಲ್ಲಿ ಕೂಡ ಅವ್ರು ನಮ್ಮ ಪರವಾಗಿ ಮಾತಾಡ್ತಾರಲ್ಲ, ಇವತ್ತು ಅವರು ರೆಸ್ಪೆಕ್ಟ್ ಕೊಡ್ಬೇಕಲ್ಲ, ಅದು ಬಹಳ ಮುಖ್ಯ ಅಲ್ಲ. ನಾವು ಅವ್ರ ಮುಂದೆ ನಮ್ದು ಏನೋ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ, ದೇಶದ ಪ್ರಧಾನ ಮಂತ್ರಿಯಾಗಿ ಸೇವೆ ಮಾಡಿದ್ದಾರಲ್ಲ. 1996ರಲ್ಲಿ ದೇಶದ ಪ್ರಧಾನ ಮಂತ್ರಿಗಳಾಗಿ ಆಯ್ಕೆಯಾಗಿದ್ದು ಹೆಮ್ಮೆಯ ಸಂಗತಿ. ಇವರ ನೇತೃತ್ವದಲ್ಲಿ ಸಾಕಷ್ಟು ಕಾರ್ಯಗಳಾಗ್ತವೆ. ಮೊನ್ನೆ ವಿಶೇಷವಾಗಿ ಈ ಅಸ್ಸಾಂ ರಾಜ್ಯದಲ್ಲಿ, ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ ರಾಜ್ಯಗಳ ಮಧ್ಯದಲ್ಲಿ ಒಂದು ವಿಶೇಷವಾಗಿರುವಂತಹ ಸೇತುವೆ ಉದ್ಘಾಟನೆ ಮಾಡಿದರು ನರೇಂದ್ರ ಮೋದಿ ಅವರು. ಆ ಸೇತುವೆ ಹೆಸರೇನು? ಒಂದು ಸೇತುವೆ ಉದ್ಘಾಟನೆ ಮಾಡಿದ್ರು ಮೊನ್ನೆ. ಮೈತ್ರಿ ಅಲ್ಲ, ಬೋಗಿಬೆಲ್ ಅನ್ನುವಂತ ಸೇತುವೆ. ಎಕ್ಸಲೆಂಟ್, ಬೋಗಿಬೆಲ್. ಆ ಬೋಗಿಬೆಲ್ ಸೇತುವೆಯ ಕಾಮಗಾರಿಗೆ ಚಾಲನೆ ಕೊಟ್ಟವರು ನಮ್ ಗೌಡ್ರು. ಬೋಗಿಬೆಲ್ ಅನ್ನುವಂತ ಒಂದು ಸೇತುವೆ ಮತ್ತು ರಸ್ತೆ ಕಾಮಗಾರಿಗೆ ಚಾಲನೆ ಕೊಟ್ಟಿರ್ತಕ್ಕಂಥ ಪ್ರಧಾನಿ ಯಾರು ಅಂತಂದ್ರೆ ನಮ್ ಗೌಡ್ರು. ಅಷ್ಟೇ ಅಲ್ಲದೆ ಭಾರತ ಮತ್ತು ಬಾಂಗ್ಲಾದೇಶಗಳ ಮಧ್ಯದಲ್ಲಿ 1996 ಡಿಸೆಂಬರ್ 12ರಂದು 1996 ಡಿಸೆಂಬರ್ 12ರಂದು 30 ವರ್ಷಗಳ ಕಾಲ ಗಂಗಾ ನದಿಗೆ ಒಪ್ಪಂದವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತಂದ್ರೆ ಸನ್ಮಾನ್ಯ ಶ್ರೀ ದೇವೇಗೌಡರು. ಅಂದ್ರೆ ನೀರಿನ ಹಂಚಿಕೆಯನ್ನು ಕುರಿತು ಭಾರತದ ಪ್ರಧಾನ ಮಂತ್ರಿಗಳಾಗಿರುವಂತಹ ಯಾರು ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರು, ಬಾಂಗ್ಲಾದೇಶದ ಪ್ರಧಾನಿ ಮಂತ್ರಿ ಆಗಿರುವಂತಹ ಶೇಖ್ ಹಸೀನಾ ಅವರ ಮಧ್ಯದಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಗ್ತದೆ. ಯಾರವ ಸಾಕ್ರಿ ನಾವು ಎಕ್ಸಾಮ್ ಕೇಳನೆಲ್ಲ. ಇವು ಇಡೀ ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನಮ್ಮ ದೇವೇಗೌಡರು. ನೆನಪಿರಲಿ. ಇಡೀ ಭಾರತ ದೇಶದಲ್ಲಿ ಮಹಿಳಾ ಮಣಿಗಳಿಗೆ ಮೀಸಲಾತಿಯನ್ನು ಕೊಡುವಂತ ಕಾರ್ಯಕ್ರಮಕ್ಕೆ ಯಾರು ಬಿದ್ದೀರೇನೋರು? ನಿಮ್ಮ ಮಾಯಿ ನಿಮ್ ಜೊತೆ ಕೂಡಿದ್ನಂದ್ರ ಇಡೀ ಪಾಠನ ಹಳ್ಳ ಹಿಡಿಸ್ಬಿಡ್ತೇನೆ. ಇದ್ದದ್ದು ಎಲ್ಲಾರದ್ದು ನೀರು ಕೊಡ್ರಿ, ಬೇಕಾಗಿಲ್ಲ ನಮ್ ನೀರು ಕೊಡ್ರಿ, ಸಮಾಧಾನ ಮಾಡುದು. ಸುಮ್ಕೊಂಡ್ರೆ ಸುಮ್ಕೊಂಡಿರ್ತೇರಿ. ನಿಮ್ ಮಾತು ಕೇಳಿದ ನನಗೆ ತಿಳಿದಿರ ಅಂತ. ಇನ್ನು ಗೌಡ್ರಿಗಂತ ಬಿಡಿರೋದು ಸೆಕೆಂಡ್ ಇರೋದು. ಬರೇ ಭೇದ ಭಾವ. ನಿಮ್ ಪ್ರಧಾನಿ, ನಿಮ್ ಗೌಡ್ರು, ನಿಮ್ ಫ್ಯಾಮಿಲಿ, ಆ ದೇವೇಗೌಡರ ಫ್ಯಾಮಿಲಿ, ನನ್ನ ಫ್ಯಾಮಿಲಿ ಅಂತ. ಹಾಸನ್ ಜಿಲ್ಲೆಯ ಮೂಲಕ ಇವತ್ತು ಹಾಸನ್ ಜಿಲ್ಲೆ ಅವರು ಮತಕ್ಷೇತ್ರವನ್ನ ಚೇಂಜ್ ಮಾಡಿ ತಮ್ಮ ಮೊಮ್ಮಗ ಆಗಿರುವಂತ ಪ್ರಜ್ವಲ್ ರೇವಣ್ಣ ಅವರಿಗೆ
ಅಲ್ಲ, ಅವರೇ ಪ್ರಜ್ವಲ್ ರೇವಣ್ಣ ಅವರಿಗೆ ಅಧಿಕಾರವನ್ನು ಬಿಟ್ಟುಕೊಟ್ರು. ತುಮಕೂರು ಮತಕ್ಷೇತ್ರದಲ್ಲಿ ನಿಂತು ಅವರು ಸೋಲನ್ನು ಒಪ್ಪಿಕೊಂಡ್ರು. ಜೊತೆಗೆ ರಾಜ್ಯಸಭೆಯ ಮೂಲಕ ಇವತ್ತು ಆಯ್ಕೆಯಾಗಿದ್ದಾರೆ. ಮತ್ತೆ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಆ ಭಾಗದ ಕಾರ್ಯಕರ್ತರು ಸಾಕಷ್ಟು ಅವರಿಗೆ ಒತ್ತಾಯವನ್ನು ಮಾಡಿ ಮತ್ತೆ ಅವರನ್ನ ಇವತ್ತೇನಪ್ಪಾ ಅಂತಂದ್ರೆ ಆ ರಾಜ್ಯಸಭೆಗೆ ಆಯ್ಕೆ ಮಾಡಿರ್ತಕ್ಕಂಥದ್ದು. ನನ್ನ ಒತ್ತಾಯ ಯಾಕದು? ಯುಗುಚಿ ಅನ್ನುವಂತ ಜಲಾಶಯ ನೋಡ್ತೀವಿ ನಾವು ಇಲ್ಲಿ. ಹಾಸನ ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿರುವಂತ ದೇವಾಲಯಗಳು ನೋಡ್ತೀವಿ. ಡಂಕಣ, ಜಕ್ಕಣ, ನೆಚ್ಚಿನ ನಾಡು. ಡಂಕಣಾಚಾರ್ಯ ಮತ್ತು ಜಕಣಾಚಾರ್ಯರ ಕಾಲದಲ್ಲಿ ನಿರ್ಮಾಣಗೊಂಡಂತ ಪ್ರಸಿದ್ಧವಾದ ದೇವಾಲಯಗಳು ಹಾಸನ ಜಿಲ್ಲೆಯ ಬೇಲೂರು ಮತ್ತು ಹಳೆಬೀಡು. ಬೇಲೂರಿನಲ್ಲಿ ಯಾವ ದೇವಾಲಯ ಅಂದ್ರ ಚೆನ್ನಕೇಶವ ದೇವಾಲಯ, ನೆನಪಿಡಿ. ಹಳೆಬೀಡಿನಲ್ಲಿ ಹೊಯ್ಸಳೇಶ್ವರ ದೇವಾಲಯ. ಇದು ಕ್ವಶನ್ ಆಗಿದೆ ನೋಡಿ. ಬೇಲೂರಿನಲ್ಲಿ ಚೆನ್ನಕೇಶವ ದೇವಾಲಯ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ. ಬೇಲೂರಿನ ಚೆನ್ನಕೇಶವ ದೇವಾಲಯ ಮತ್ತು ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ. ಡಂಕಣ, ಜಕ್ಕಣ, ನೆಚ್ಚಿನ ಬೀಡು. ಡಂಕಣಾಚಾರ್ಯ ಮತ್ತು ಜಕಣಾಚಾರ್ಯರು ಕೆತ್ತನೆ ಮಾಡಿರ್ತಕ್ಕಂಥ ಡಂಕಣ, ಜಕ್ಕಣ, ನೆಚ್ಚಿನ ಬೀಡು ಅಂತ ಕರಿತೀವಿ. ಡಂಕಣಾಚಾರ್ಯ ಮತ್ತು ಜಕಣಾಚಾರ್ಯ ಕೆತ್ತನೆ ಮಾಡಿರ್ತಕ್ಕಂಥ ಅದ್ಭುತವಾದ ದೇವಾಲಯಗಳು ಯಾವ ಜಿಲ್ಲೆಯಲ್ಲಿ ಕಾಣ್ತೀವಿ ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಕಾಣ್ತೀವಿ. ಹಾಸನ ಜಿಲ್ಲೆ ಯಾವ ದೇವಾಲಯ ಇದು? ಇದು ಕಂಡು ಬರುವಂತ ದೇವಾಲಯ ಯಾವುದು? ಹಾಸನ ಜಿಲ್ಲೆಯ ಚೆನ್ನಕೇಶವ ದೇವಾಲಯ ನೋಡಿ. ಬೇಲೂರಿನ ಚೆನ್ನಕೇಶವ ದೇವಾಲಯ. ಯಾಕಂದ್ರೆ ಕರ್ನಾಟಕ ರಾಜ್ಯಕ್ಕೆ ಹೊಯ್ಸಳರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾದದ್ದು ಅಲ್ಲ. ಹೊಯ್ಸಳರ ರಾಜ್ಯ ಲಾಂಛನ ಯಾವುದಂದ್ರೆ ಸಳ ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯ. ಹೊಯ್ಸಳ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ದೊರೆ ಯಾರು ಅಂದ್ರೆ ವಿಷ್ಣುವರ್ಧನ ಅಂತ ಕರಿತೀವಿ. ವಿಷ್ಣುವರ್ಧನನ ಪ್ರಸಿದ್ಧವಾದ ಬಿರುದು ಏನು ಅಂದ್ರೆ ತಲಕಾಡುಗೊಂಡ ಅನ್ನುವಂತ ಬಿರುದು. ತಲಕಾಡುಗೊಂಡ, ವೀರನಾರಾಯಣ, ಕದನ ಪ್ರಚಂಡ, ಸಾಹಸ ಭೀಮ, ರುದ್ರ ಪ್ರತಾಪ, ಚಾಲುಕ್ಯಮಣಿ, ಮಾಂಡಲಿಕ ಚೂಡಾಮಣಿ. ಇದು ಯಾರ ಬಿರುದು ಅಂತಂದ್ರೆ ಅದು ಬಿಟ್ಟಿದೇವ ಅಥವಾ ವಿಷ್ಣುವರ್ಧನ ಬಿರುದಾಗಿತ್ತು. ಆ ಬಿಟ್ಟಿದೇವ ವಿಷ್ಣುವರ್ಧನ ಯಾರನ್ನ ತನ್ನ ಗುರು ಅಂತ ಒಪ್ಪುಕೊಂಡ ಅಂತಂದ್ರೆ ಆ ರಾಮಾನುಚಾರ್ಯರನ್ನ ತನ್ನ ಗುರು ಅಂತ ಒಪ್ಪಿಕೊತಾನೆ. ರಾಮಾನುಚಾರ್ಯ ಸಲುವಾಗಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಚಲುವ ನಾರಾಯಣ ಸ್ವಾಮಿ ದೇವಾಲಯವನ್ನು ಕಟ್ಟಿಸ್ತಾನೆ. ಆ ಚಲುವ ನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಯಾವ ಪಂಥವನ್ನ ಅಂತಂದ್ರೆ ಅದು ವೈಷ್ಣವ ಪಂಥವನ್ನ ಪ್ರಚಾರ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಅದು ವಿಷ್ಣುವರ್ಧನ. ಹೊಯ್ಸಳ ಸಾಮ್ರಾಜ್ಯದ ಮೊದಲ ಸ್ವತಂತ್ರ ದೊರೆ ಯಾರು? ಹೊಯ್ಸಳ ಸಾಮ್ರಾಜ್ಯದ ಮೊದಲ ಸ್ವತಂತ್ರ ದೊರೆ. ಎಕ್ಸಲೆಂಟ್. ಎರಡನೇ ಬಲ್ಲಾಳ ನೋಡಿ. ಎರಡನೇ ಬಲ್ಲಾಳ ಹೊಯ್ಸಳ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ಎರಡನೇ ದೊರೆ ಅಂತ ಕರಿತೀವಿ. ಎರಡನೇ ಬಲ್ಲಾಳ ಇದು ಪ್ರಶ್ನೆ ಆಗಿದೆ. ಎರಡನೇ ವೀರ ಬಲ್ಲಾಳ ಹೊಯ್ಸಳ ಸಾಮ್ರಾಜ್ಯದ ಮೊದಲ ಸ್ವತಂತ್ರ ದೊರೆ ಅಂತ ಹೇಳಿ ಗುರುತಿಸ್ತೀವಿ. ಹೊಯ್ಸಳ ಸಾಮ್ರಾಜ್ಯದ ಮೊಟ್ಟ ಮೊದಲ ಸ್ವತಂತ್ರ ದೊರೆ ಯಾರು ಅಂತಂದ್ರೆ ಎರಡನೇ ವೀರ ಬಲ್ಲಾಳ. ಓಕೆನಾ? ನೋಡಿ ಎಷ್ಟು ಚಂದ ಕೆತ್ತನೆ ಮಾಡಿರ ನೋಡ ದೇವಾಲಯಗಳು. ಆಕ್ಚುಲಿ ಇವೆಲ್ಲ ಯುನೆಸ್ಕೋ ಪಟ್ಟಿಗೆ ಸೇರಬೇಕು. ನಮ್ ಕರ್ನಾಟಕ ರಾಜ್ಯ ಇನ್ನೂ ಸಾಕಷ್ಟು ಪರಂಪರೆಯ ಸ್ಥಳಗಳು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಬೇಕು. ಅಂತ ಅದ್ಭುತವಾದ ದೇವಾಲಯಗಳನ್ನ ನಾವು ಹಾಸನ ಜಿಲ್ಲೆಯಲ್ಲಿ ಕಾಣುತ್ತೀವಿ. ಒಳಗೊಂದು ದೇವ್ರ ಮೂರ್ತಿ ಅದ. ದೇವ್ರಿ ಈ ಸಾರಿ ಎಲ್ಲ ನಮ್ ಎಲ್ಲಾ ಸ್ಟೂಡೆಂಟ್ಗಳು PS ಆಗ್ಲಪ್ಪ ದೇವ್ರೆ, ಇದೇ ಬೇಡ್ಕೊಳ್ಳೋದು ನಿಮ್ಗೆ. ನಾವು ಚೀಟಿಗೆ ಇರ್ತಾವ PS ಆಗ್ಲತ್ ಬಡ್ಕೋತಾರ ಸರ್, PC ಆಗ್ಲತ್ ಬಡ್ಕೊಳಂಗಿಲ್ಲ ಅಂತ. ಎಷ್ಟು ಚಂದ ಕೆತ್ತನೆ ಮಾಡ್ಯಾನ್ರಿ. ಅದಕ್ಕೆ ಫರ್ಗುನಿಸ್ ಅನ್ನುವಂತ ಇತಿಹಾಸಕಾರ ಹೇಳ್ತಾನೆ, ಆಧುನಿಕ ಕಾಲದಲ್ಲಿ ಅಕ್ಕಸಾಲಿಗನ ಕೈಯಲ್ಲಿ, ಪತ್ತಾರನ ಕೈಯಲ್ಲಿ ಬಂಗಾರ ಕೊಟ್ಟರು ಕೂಡ ಕೆತ್ತನೆ ಮಾಡಕ್ಕಾಗಲ್ಲ ಅಂತ. ಅಕ್ಕಸಾಲಿಗನ ಕೈಯಲ್ಲಿ ಬಂಗಾರ ಕೊಟ್ಟರು ಕೂಡ ನೋಡಿ ಎಷ್ಟು ಅದ್ಭುತವಾದಂತ ವಾಸ್ತುಶಿಲ್ಪ ಇದೆ ಅಲ್ಲಿ. ಬಳಪದ ಕಲ್ಲುಗಳಿಂದ ಕಟ್ಟಿರ್ತಕ್ಕಂಥ ದೇವಾಲಯ ಅದು. ಕಲ್ರಿ ಎಲ್ಲ ಇದು. ನೀವು 20,000, 30,000, 50,000 ಕೋಚಿಂಗ್ ಸೆಂಟರ್ಗೆ ಹೋದ್ರು ಈ ತರ ಕಲಿದಾಗಲ್ಲ. ಇಲ್ಲಿ ಚಿತ್ರದ ಸಮೇತ ನಾವು ಕಲಿಯಾಕತ್ತೀವಿ. ಎಷ್ಟು ಟೆಕ್ನಾಲಜಿ ಚೆನ್ನಾಗಿದೆ, ಇದನ್ನ ನಾವು ಚೆನ್ನಾಗಿ ಬಳಸ್ಕೋಬೇಕು. ಶಿಲ್ಪ ಇದೆ ಇಲ್ಲಿ.
ಅದಕ್ಕೆ ಡಂಕಣಾಚಾರ್ಯರು ಮತ್ತು ನಾವು ನಾಡಗೀತೆ ಹಾಡುವಾಗ ಹಾಡ್ತೀವಿ ಗೊತ್ತಾ, ಡಂಕಣ ಜಕ್ಕಣ ನೆಚ್ಚಿನ ಬೀಡು. ಎಷ್ಟು ಚಂದ ಕೆತ್ತನೆ ಮಾಡ್ಯಾರ್ರಿ. ಇದೆಲ್ಲ ಸುಮ್ನೆ ಸಣ್ಣ ಮಕ್ಕಳ ಆಟ ಅಲ್ಲ ಅದು. ನಮಗ ಚಂದ ಒಂದು ಪ್ರಬಂಧ ಬರೀದಾಗಲ್ಲ, ಬರೀ ಬರಿತೀವಿ ಅಂತೀವಿ ನಾವು. ಇದ್ರ ಎಷ್ಟೋ ಜನ ಪ್ರಬಂಧ ಬರಿಬೇಕು, ಇವತ್ತು ಪ್ರಬಂಧ ಬರಿಬೇಕು ಅಂತಾರೆ, ಬರಿದಾಗಲ್ಲ. ಇವತ್ ಸರ್ ಕ್ಲಾಸ್ ಕೇಳ್ಬೇಕು ಅಂತಾರೆ, ಕೇಳೋದಾಗಲ್ಲ. ಆಗ್ತದ ಇಲ್ಲೋ, ಇವತ್ತು ಈ ಚಾಪ್ಟರ್ ಓದ್ಬೇಕು ಅನಿಸ್ತದೆ, ಓದೋದಾಗಲ್ಲ. ಆದ್ರ ಅವರು ತಮ್ಮ ಜೀವನವನ್ನೇ ಸರ್ವಸ್ವವನ್ನ ತ್ಯಾಗ ಮಾಡಿ ಇಷ್ಟು ಸುಂದರವಾಗಿರುವಂತ ಕೆತ್ತನೆಗಳ ನಿರ್ಮಾಣ ಮಾಡಿದಾರಲ್ಲ, ಅದು ಗ್ರೇಟ್. ಅದಕ್ಕೆ ಫರ್ಗುನಿಸ್ ಅನ್ನುವಂತ ಇತಿಹಾಸಕಾರ ಹೇಳ್ತಾನೆ, 21ನೇ ಶತಮಾನದಲ್ಲಿ ಪತ್ತಾರನ ಕೈಯಲ್ಲಿ, ಪತ್ತಾರ ಅಂದ್ರೆ ಯಾರು, ನಮ್ ಕಡೆ ಅಕ್ಕ ಸಾಲಿಗರು ಅಂತ ಕರೀತಾರೆ. ಅಕ್ಕ ಸಾಲಿಗರಂದ್ರು ಒಂದೇ, ಪತ್ತಾರ ಅಂದ್ರು ಒಂದೇ. ಅಕ್ಕ ಸಾಲಿಗನ ಕೈಯಲ್ಲಿ ಬಂಗಾರ ಕೊಟ್ಟರು ಕೂಡ ಕೆತ್ತನೆ ಮಾಡಕ್ಕಾಗಲ್ಲ, ಅಷ್ಟು ಅದ್ಭುತವಾದಂತ ವಾಸ್ತುಶಿಲ್ಪದ ಶೈಲಿಯನ್ನ ನಾವು ಹಾಸನ ಜಿಲ್ಲೆಯಲ್ಲಿ ಕಾಣ್ತೀವಿ. ನೋಡಿ, ಆ ಬಳಪದ ಕಲ್ಲುಗಳನ್ನ ಬಳಸಿಕೊಂಡು ಇವತ್ತಿಗೂ ಹಂಗೆ ಇದೆ ಆ ದೇವಾಲಯಗಳು ನೋಡ್ಲಕ್ಕೆ. ಮದನಿಕೆಯ ವಿಗ್ರಹಗಳು ನೋಡ್ಬೇಕು ನೀವು, ಎಷ್ಟು ಚೆನ್ನಾಗಿ ಮದನಿಕೆ ವಿಗ್ರಹಗಳದ ನೋಡಿ. ಆ ಕಲ್ಲುಗಳು ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿರ ಅವರೆಲ್ಲ. ಈ ಇವತ್ತಿನ ನಮ್ಮ ಇಂಜಿನಿಯರ್ಗಳು ಇವತ್ತು ಕಟ್ಟಿದ ಬಿಲ್ಡಿಂಗ್ ಮರದಿನ ಉದ್ಘಾಟನೆ ಆಗಿರ್ಲಿ ಬಿದ್ದು ಹೋಗಿರುತ್ತೆ, ಅವ್ರ ಮ್ಯಾಗ ಬಿದ್ದು. ಸಾರಿ, ಧಾರವಾಡದಾಗ ನೋಡ್ರಿ ಎಂತ ದೊಡ್ಡ ಬಿಲ್ಡಿಂಗ್ ಬಿದ್ದು ಹೋಯ್ತು. ಇನ್ನ ಮ್ಯಾಗ ನೀರಿನ ಪೂಲ್ ಕಟ್ಟಬೇಕಂತ ಮಾಡಿದ್ನಂತ, ಬಪ್ಪರೆ ಗಣ ಮಗನ ಎಂದನ. ಸ್ವಿಮ್ಮಿಂಗ್ ಪೂಲ್ ಕಟ್ಟಬೇಕಂತ ಮಾಡಿದ್ದೇರಿ ಅದು. ಹೌದಂದನ. ನೋಡ್ರಿ ನೀವು MLA MP ಅನುದಾನಗಳಲ್ಲಿ ಒಂದು ಯಾವ್ದು ಬಸ್ ಸ್ಟ್ಯಾಂಡ್ ಕಟ್ಟಿರ್ತಾರೆ, ಮಳೆಗೆಲ್ಲ ಅವ್ರು ಇಲ್ರಿ ಇನ್ನು 15 ಉದ್ಘಾಟನೆ ಎಲ್ಲಾರ ಹರ್ಕೊಂಡು ಹೋಗಿರ್ತ ಆಳಕ್ಕದು, ಎಲ್ರಿ ಇಲ್ಲೇ ಕಟ್ಟಿದ್ದು ಯಾಕಡೆ ಹೋಗ್ಯಾದ ಅಂತೇಳಿ ಅವ್ ಕಾಲ ಇರ್ತಾವಲ್ಲ. ಅವ್ರು ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆಗಳನ್ನು ಮಾಡಿದ್ದಾರೆ. ಅದಕ್ಕ ಪ್ರಾಚೀನ ಕಾಲದ ವಾಸ್ತುಶಿಲ್ಪವನ್ನು ಎಷ್ಟೋ ಜನ ಒಪ್ಪಿಕೊಳ್ಳಂಗಿಲ್ಲ. ನಾನು ಇತಿಹಾಸದ ಬಗ್ಗೆ ಒಂದ್ಸರಿ ಸೆಮಿನಾರ್ ಮಾಡ್ತಾ ಇದ್ದೆ, ನಾ ಡಿಗ್ರಿ ಇದ್ದಾಗ. ಅದು ಯೋಜನಾ ಕೂಟ ಇತ್ತು. ಅವ ಬಂದು ಕೇಳಿದೆ ನನಗೆ, ಇಂಜಿನಿಯರ್ ಸ್ಟೂಡೆಂಟ್, ಇಷ್ಟೆಲ್ಲಾ ನೀವು ಮಾತಾಡ್ತಿದ್ದೀರಾ, ಇದು ಸತ್ಯನಾ ಅಂತಂದವ. ನೀವು ಬಿಸ್ಕಿಟ್ ಹಾಲು ತಿನ್ನವಪ್ಪ, ಹಾಲು ಕುಡಿದು ಬಿಸ್ಕಿಟ್ ತಿನ್ನವ, ಸುಮ್ ಕುಂದ್ರೆ ನೀವೇನು ಗೊತ್ತಾಗಲ್ಲ. ಅವ್ ಮನಗಣ ಅದ್ಭುತ ಚಸ್ಮಾ ಹಾಕೊಂಡು ಒಂದು ನೀರಿನ ಇದು ತಗೊಂಡನವ, ಬಾ ಊಟ ಮಾಡಮ್ಮ ಅಂತ ಹೊರಗಿನ ಮನಗಡ 8 ಚಪಾತಿ ಅನ್ನ ಸಾರು ಉಂಡು ಬಂದಾನು. ಸೆಮಿನಾರ್ ಮಾಡಕತ್ತೀನಿ, ಅವ ಹಾಲು ಕುಡಿದು ಬಿಸ್ಕಿಟ್ ತಿಂದು ಬಂದಾನವ, ನಿನ್ಗೇನು ಗೊತ್ತಾಗಲ್ಲ, ಸುಮ್ ಕುಂದ್ರ ಅಂದೇನ. ನಾವು ಹೊರಗಿಂದ ಬ್ಯಾರಲ್ ನೀರ್ ಇಟ್ರ, ಆ ಬ್ಯಾರಲ್ ನೀರಿನ ಗಟ ನೀರ್ ಕುಡಿದು, ನಮ್ ಕಡೆ ರೈಸ್ ಜಾತ್ರೆ ರೈಸ್ ನೋಡ್ಬೇಕು ನೀವು. ಬೆಂಗಳೂರು ಜನ ಆ ಕಡೆ ಮಂದಿ ನೋಡಿದ್ರಂದ್ರ ಓ ಮೌಂಟೇನ್ ಆಫ್ ರೈಸ್ ಅಂತಾರ. 3 ಪಂಕ್ತಿ ಖಾಲಿ ಬಿಡ್ತದ ಕಡೆ ಮೌಂಟೇನ್ ಆಫ್ ರೈಸ್. ಸಜ್ಜಕ ಪಜ್ಜಕ ಎಲ್ಲಾ ಏನಪ್ಪಾ ಅಂತಂದ್ರೆ ದೊಡ್ಡ ದೊಡ್ಡ ಸೆಲ್ಕಿತ್ತು ಎಳಿತಿರ್ತಾರ ಸಜ್ಜಕ. ಆಮೇಲೆ ಅಲ್ಲಿ ರೊಟ್ಟಿ ಚಪಾತಿ, ಸುಮ್ ಕುಡಿದೆ ನೀರ. ಅದಕ್ಕೆ ಅವ್ನು ಕೇಳಿದ ನನಗೆ, ಇಂಜಿನಿಯರ್ ಸ್ಟೂಡೆಂಟ್, ಓಹೋ ನೀವೆಲ್ಲಾ ಮಾತಾಡೋದು ಸತ್ಯನಾ ಅಂತ. ಅಪ್ಪ ಸತ್ಯ ಅಂತೆಪ್ಪ, ನೀವ್ ವಾಟ್ಸಪ್ದಾಗ ಇನ್ನೊಬ್ರಿಗೆ ಫೋಟೋ, ವಾಟ್ಸಪ್ ಜೊತೆ ನೀ ಫೋನ್ ಮಾಡ್ತೇಪ್ಪ, ಇದು ಸತ್ಯನಾ ಅಂದೇನ. ಮುಂದಿನ ದಿನಮಾನಗಳ ಇನ್ನೊಂದು 50 ವರ್ಷದ ನಂತರ ಅಥವಾ 100 ವರ್ಷದ ನಂತರ ನಿನಗೂ ಹಿಂಗೆ ಅಸಹ್ಯ ಮಾಡಿದ್ರೆ ಹೆಂಗ ಅಂತ. ಈಗ ಲ್ಯಾಪ್ಟಾಪ್ ಕುತ್ಕೊಂಡು ಪಾಠ ಹೇಳಕತ್ತೀನ, ನೀವು ಮೊಬೈಲ್ ಕುತ್ಕೊಂಡು ಪಾಠ ಕೇಳಕತ್ತೀರಿ, ಇಷ್ಟೆಲ್ಲ SMS ಮಾಡ್ತೀರಿ, ಇಷ್ಟೆಲ್ಲ ನೀವು ಖುಷಿ ಪಡ್ತಾ ಇದ್ದೇವೆ. ಬೇರೆದವ್ರು ಹೊರಗಿನವ್ರು ಬಂದ್ರು ಹುಚ್ಚ ಅನ್ನಂಗಿಲ್ಲ ನನ್ಗೆ. ಏನ್ ಹುಚ್ಚ, ಲ್ಯಾಪ್ಟಾಪ್ ಕೂತ್ ಹಿಂಗೆ ಮಾತಾಡ್ತದ, ಸುಮ್ನೆ ನಗುತ್ತದ. ನಮ್ ಮುತ್ತೆ ಗಿತ್ತೆ ಏನ್ರ ಆದ್ರೆ ಗಾಬರಿ ಬಿಡ್ತದ, ಯಾರಿಗ್ ಮಾತಾಡಕತ್ತೀವ ಸುಮ್ನೆ ಕುತ್ಕೊಂಡು, ಹೌದಾ ಅಲ್ಲೋ ಅಂತಿದ್ರೋ ಇಲ್ಲೋ. ಯಪ್ಪು ದೇವ್ರೆ, ನಾವ್ ಅಲ್ಲಪ್ಪ. ಇದು ಅದ್ಭುತವಾಗಿರುವಂತ ಘಾಟ್, ಕರ್ನಾಟಕ ರಾಜ್ಯದಲ್ಲಿ ಅದ್ಭುತವಾದಂತ ಘಾಟ. ನಾನ್ ನಿಂತು ಫೋಟೋ ತೆಗೆಸ್ಕೊಂಡಿದ್ದೆ ಇಲ್ಲೇ ನೋಡಿ, ಇಲ್ಲಿ ನಿಂತು ಫೋಟೋ ತೆಗೆಸ್ಕೊಂಡಿದ್ದೆ. ಹೋಗಿರಿ ನನ್ ಫೋಟೋ ಅದನ್ನ ಯಾರ ಕಡೆಯಾರ. ಘಾಟ್ ಇದು, ಈ ಘಾಟಕ್ಕೆ ನೀವು ಭೇಟಿ ಕೊಡ್ಲೇಬೇಕು. ಇದಕ್ಕೆ ಯಾವ ಘಾಟ್ ಅಂತ ಕರೀತಾರೆ ಅಂದ್ರೆ ಬಿಸಿಲೆ ಘಾಟ್ ಅಂತ ಕರೀತಾರೆ. ಈ ಬಿಸಿಲೆ ಘಾಟ್ ಎಷ್ಟು ಜಿಲ್ಲೆಗಳ ಮಧ್ಯೆ ಹಂಚಿಕೆಯಾಗಿದೆ ಅಂತ ಕ್ವಶನ್ ಕೇಳಿದ ಮಧ್ಯೆ ಕನೆಕ್ಟ್ ಮಾಡ್ತದೆ. ಬಿಸಿಲೆ ಘಾಟ ಯಾವ ಸ್ಥಳಗಳ ಮಧ್ಯೆ ಕನೆಕ್ಟ್ ಮಾಡ್ತಾ, ಯಾರು ಹೇಳ್ತಾರಿ? ಕರೆಕ್ಟ್ ಆನ್ಸರ್ ಮಾಡ್ರಿ ನೋಡೋಣ. ಬಿಸಿಲೆ ಘಾಟ್ ಹಾಸನದಿಂದ ಕುಕ್ಕೆ ಸುಬ್ರಹ್ಮಣ್ಯ, ರೈಟ್ ಆನ್ಸರ್ ನೋಡಿ. ಹಾಸನ್ ಟು ಕುಕ್ಕೆ ಸುಬ್ರಹ್ಮಣ್ಯ. ಈ ಹಾಸನ್ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಗಳ ಮಧ್ಯದಲ್ಲಿ ಬಿಸಿಲೆ ಘಾಟ್ ಕಂಡು ಬರುತ್ತದೆ. ಬಿಸಿಲೆ ಘಾಟದ ವಿಶೇಷ ಏನು ಇತ್ತೀಚೆಗೆ ಇದರದ್ದು, ಯಾರು ಹೇಳ್ತೀರಿ? ವಾಟ್ ಇಸ್ ಸ್ಪೆಷಲ್? ಎಕ್ಸಲೆಂಟ್. ಆನೆಗಳ ರಕ್ಷಣೆಗಾಗಿ ಆನೆ ಕಾರಿಡಾರ್ ಯೋಜನೆಯನ್ನು ರೂಪಿಸಲಾಗಿದೆ. ಆನೆ ಕಾರಿಡಾರ್ ಯೋಜನೆ ನೆನಪಿಡಿ. ಬಿಸಿಲೆ ಘಾಟದ ವಿಶೇಷ ಏನಂದ್ರ
ಹಾಸನದಿಂದ ಹಾಸನ್ ಟು ಕುಕ್ಕೆ ಸುಬ್ರಹ್ಮಣ್ಯ. ಹಾಸನದಿಂದ ಕುಕ್ಕೆ ಸುಬ್ರಹ್ಮಣ್ಯಗಳ ಮಧ್ಯದಲ್ಲಿ ಈ ಒಂದು ಘಾಟ್ ಕನೆಕ್ಟ್ ಆಗ್ತಾ ಇದೆ. ಈ ಘಾಟದ ವಿಶೇಷ ಏನಂದ್ರೆ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಆನೆ ಕಾರಿಡಾರ್ ಯೋಜನೆಯನ್ನ ರೂಪಿಸಲಾಗುತ್ತಿದೆ. ಹಾಸನ್ ಜಿಲ್ಲೆ ಇನ್ನೊಂದು ವಿಶೇಷ ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಶುಂಠಿ ಬೆಳೆಯುವಂತ ಜಿಲ್ಲೆ ಇದು. ಕರ್ನಾಟಕ ರಾಜ್ಯದಲ್ಲಿ ಗರಿಷ್ಠ ಶುಂಠಿಯನ್ನು ಉತ್ಪಾದನೆ ಮಾಡುವಂತ ಜಿಲ್ಲೆ ಅಂದ್ರೆ ಹಾಸನ್. ಅಷ್ಟೇ ಅಲ್ಲ, ಹಾಸನ್ ಜಿಲ್ಲೆಯಲ್ಲಿ ಕ್ರೋಮಿಯಂ ಇದೆ. ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಕ್ರೋಮಿಯಂ ಉತ್ಪಾದನೆ ಮಾಡುವಂತ ಜಿಲ್ಲೆ ಅಂದ್ರೆ ಹಾಸನ್. ಅತಿ ಹೆಚ್ಚು ಕ್ರೋಮಿಯಂ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಗರಿಷ್ಠ ಕ್ರೋಮಿಯಂ ಉತ್ಪಾದನೆ ಮಾಡುವಂತ ಜಿಲ್ಲೆ ಯಾವ್ದಂದ್ರ ಹಾಸನ್ ಜಿಲ್ಲೆ. ಶಬಾಷ್. ಯಾರ್ಯಾರು ಹಾಸನ್ ಜಿಲ್ಲೆಯವರದ್ರಲ್ಲ ಆ ಕಡೆ ಆ ಭಾಗಕ್ಕೆ ಭೇಟಿ ಕೊಡ್ತೀವಿ, ಫೋನ್ ಸ್ವಿಚ್ ಆಫ್ ಮಾಡ್ಬೇಕು. ಹಾಗಾದ್ರೆ ಈ ಬಿಸಿಲೆ ಘಾಟ್ ಎಷ್ಟು ಜಿಲ್ಲೆಗಳ ಮಧ್ಯೆ ಹಂಚಿಕೆ ಆಗಿದೆ? ಎಷ್ಟು ಜಿಲ್ಲೆಗಳ ಮಧ್ಯೆ? 3 ಜಿಲ್ಲೆಗಳು. 3 ಜಿಲ್ಲೆಗಳು ಯಾವಂದ್ರ ಹಾಸನ್ನ, ಮತ್ಯಾವುದು? ಚಿಕ್ಕಮಗಳೂರು ಮತ್ತೆ ಇನ್ನೊಂದು ಯಾವುದು? ಎಕ್ಸಲೆಂಟ್. ಇನ್ನೊಂದು ದಕ್ಷಿಣ ಕನ್ನಡ. ನೋಡಿ, ದಕ್ಷಿಣ ಕನ್ನಡ, ಹಾಸನ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಈ 3 ಜಿಲ್ಲೆಗಳ ಮಧ್ಯೆ ಹಂಚಿಕೆಯಾಗಿರುವಂತ ಜಿಲ್ಲೆ ಯಾವ್ದಂದ್ರ ಅದು ಈ ಸ್ಥಳ ಯಾವ್ದಂದ್ರ ಅದು ಬಿಸಿಲೆ ಘಾಟ್. ಹಾಸನ್ ಜಂಕ್ಷನ್ ನೋಡಿ, ಸಕಲೇಶ್ಪುರ್ ಅವರೆಲ್ಲ ಆ ಭಾಗಕ್ಕೆ ಟೂರ್ಗೆ ಹೋಗಿ ಬರ್ರಿ. ಅಪ್ಪೋ ದೇವ್ರೆ, ಕಿಲ್ಲೋಣದಾಗ ಎಷ್ಟು ಚೆನ್ನಾಗಿದೆ ನೋಡಿ ಹಾಸನ್ ಜಿಲ್ಲೆ. ಆ ತೆಂಗಿನ ಮರಗಳ ಮಧ್ಯೆ ಶುಂಠಿ ಬೆಳೆಯುವಂತ ವಿಶಿಷ್ಟವಾಗಿರುವಂತ ತಾಣ. ವಾವ್. ನೋಡಿ, ಆ ಗಿಡ ಮರಗಳ ಮಧ್ಯೆ ಅವರು ಬದುಕನ್ನು ಕಟ್ಟಿಕೊಂಡಿದ್ದು. ಹಾಸನ್ ಜಿಲ್ಲೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಕ್ವಶನ್ ಕೇಳಿದ್ದ ನೋಡಿ, ಹಾಸನ್ ಜಿಲ್ಲೆಯಲ್ಲಿ ಈ ಒಂದು ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಅಂತಿದೆ ಅಲ್ಲ, ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ. ಅದಕ್ಕೆ ಏನಂತ ಕರೀತಾರೆ ಅಂದ್ರೆ MCF ಅಂತ ಕರೀತಾರೆ. MCF ಅಂದ್ರ ಈಗ ಉಪಗ್ರಹಗಳು ಉಡಾವಣೆ ಆದ ಮೇಲೆ ಉಪಗ್ರಹಗಳು ತನ್ನ ಕಕ್ಷಾ ಮಾರ್ಗದಲ್ಲಿ ಹೊಂಟಾವ ಇಲ್ಲೋ ನೋಡ ಶಿವಪ್ಪ ಅಂದಾಗ ಹೂಂಡ್ರಿ ಸರ್ ಅಂತ ನಾವು ನೋಡ ಶಿವಪ್ಪ ಅಂದಾಗ ಹೂಂಡ್ರಿ ಅಂತ ಹೇಳಿ ಅವ ಅಲ್ಲಿ ಕುತ್ಕೊಂಡ ಹಾಸನ್ ಜಿಲ್ಲೆಯಲ್ಲಿ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಹಾಸನ್ ಜಿಲ್ಲೆಯಲ್ಲಿ ಈ ಉಪಗ್ರಹಗಳು ಉಡಾವಣೆ ಆದ ಮೇಲೆ ಅದಕ್ಕೆ ಕಂಟ್ರೋಲ್ ಮಾಡುವಂತ ಕೇಂದ್ರ ಎಲ್ಲಿದ್ರೆ ಹಾಸನ್ ಜಿಲ್ಲೆ. ಇಸ್ರೋದ ಒಂದು ಭಾಗ ಅಂತ ಕರಿತೀವಿ. ಇಸ್ರೋದ ಒಂದು ಭಾಗ ಯಾವ್ದಂದ್ರೆ ಅದು MCF ಅಂದ್ರೆ ಏನು? ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ. ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಈ ಕಾರ್ಯಾಚರಣೆ ಇರುವುದು ಎಲ್ಲಿ ಅಂತಂದ್ರೆ ಹಾಸನ್ ಜಿಲ್ಲೆಯಲ್ಲಿ. ಹಾಸನ್ ಜಿಲ್ಲೆ ಯಾವ ಸ್ಥಳ ಅದು? ಹಾಸನ್ ಜಿಲ್ಲೆ ಯಾವ ಸ್ಥಳ ಅದು? ಬ್ಯಾಲ್ಯಾಳ್ ಅಲ್ಲ, ಬ್ಯಾಲ್ಯಾಳ್ ಎಲ್ಲಿ ಬರ್ತದ? ಬೇರೆ ಕಡೆ ಬರ್ತದ. ಯಾರು? ಕಲಿಕೇರಿ ನಾವ. ಇತ್ತೀಚೆಗೆ ಹಾಸನ್ ಜಿಲ್ಲೆಯಲ್ಲಿ ಒಂದು ಕರಡಿಧಾಮವನ್ನು ಸ್ಥಾಪನೆ ಮಾಡಿದೆ ಕರ್ನಾಟಕ ರಾಜ್ಯ ಸರ್ಕಾರ. ಕರಡಿಧಾಮ